Hello students, welcome to this session 8 on the topic matrices. In this session, we are going to take up few examples to solve non-homogeneous system of linear equations. ಆಗಲೇ ನಾವು ಪ್ರೀವಿಯಸ್ ಸೆಷನಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ನ ಕನ್ಸಿಡರ್ ಮಾಡಿದ್ವಿ. ಆ ಎಕ್ಸಾಂಪಲ್ಸು ನಮಗೆ ಹೇಗೆ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡೋದು, ಫಸ್ಟ್ ಸೊಲ್ಯೂಷನ್ ಇದೇನಾ ಇಲ್ವಾ, ಸೊಲ್ಯೂಷನ್ ಇದ್ದರೆ ಅದು ಒಂದು ಸೊಲ್ಯೂಷನ್ನ ಅಥವಾ ಮೋರ್ ದ್ಯಾನ್ ಒನ್ ಸೊಲ್ಯೂಷನ್ನ, ಆಮೇಲೆ ಹೇಗೆ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡಬೇಕು ಎಂಬುದನ್ನು ನಾವು ಹಿಂದಿನ ಎಕ್ಸಾಂಪಲ್ಸಲ್ಲೇ ನೋಡಿದ್ದೀವಿ. ಈವನ್ ನಾವು ವಿ ಆರ್ ಗೋಯಿಂಗ್ ಟು ಟೇಕ್ ಅಪ್ ಫ್ಯೂ ಮೋರ್ ಎಕ್ಸಾಂಪಲ್ಸ್ ಆ್ಯಂಡ್ ದೆನ್ ಟ್ರೈ ಟು ಗೆಟ್ ದ ಸೊಲ್ಯೂಷನ್ ಫಾರ್ ದ ಸಿಸ್ಟಮ್ ಆಫ್ non-homogeneous system of linear equations. So before we take up examples, I just want you to recall the process of getting the solution for non-homogeneous system of linear equations. Okay, if you all remember, we had a working rule to get the solution for non-homogeneous system of linear equations. Working rule ಏನು ಹೇಳ್ತಾ ಇತ್ತು? First given system ನ ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರ್ಕೊಳ್ಳಿ. ಯಾವುದು ಮ್ಯಾಟ್ರಿಕ್ಸ್ ಫಾರ್ಮು? AX is equal to B ಅಂತ ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರ್ಕೊಳ್ಳಿ. ದೆನ್ ಸೆಕೆಂಡ್ ಸ್ಟೆಪ್ ಏನು ಹೇಳುತ್ತೆ? ಯು ರೈಟ್ ದ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್, ಅದನ್ನು ರೋ ರೆಡ್ಯೂಸ್ಡ್ ಎಕಿಲಾನ್ ಫಾರ್ಮ್ ಮಾಡಿದ್ಮೇಲೆ ರೋ ಆಫ್ ಎ ಮತ್ತು ರೋ ಆಫ್ ಎ ಬಿ ಎರಡನ್ನೂ ಚೆಕ್ ಮಾಡಿ. ಬೋತ್ ಆಫ್ ದೆಮ್ ಕಮ್ ಔಟ್ ಟು ಬಿ ಡಿಫ್ರೆಂಟ್, ದೆನ್ ಯು ಸೇ ದಟ್ ದ ಸಿಸ್ಟಮ್ ಈಸ್ ಇನ್ಕನ್ಸಿಸ್ಟೆಂಟ್, ಅಂದರೆ ಸಿಸ್ಟಮ್ಗೆ ಸೊಲ್ಯೂಷನ್ ಇಲ್ಲ ಅಂತ ಹೇಳ್ಬಿಟ್ಟು ಯು ಕ್ಯಾನ್ ಸ್ಟಾಪ್ ಅಟ್ ದಟ್ ಸ್ಟೇಜ್. Suppose both of them are equal, andre row of A is same as row of AB, then the system will definitely have a solution. ಈ ಸೊಲ್ಯೂಷನ್ ಒಂದು ಯುನೀಕ್ ಸೊಲ್ಯೂಷನ್ ಇದೆನಾ ಅಥವಾ ಮೋರ್ ದೆನ್ ಒನ್ ಸೊಲ್ಯೂಷನ್ ಇದೆನಾ ಎಂಬುದು ರ್ಯಾಂಕು ಮತ್ತು ರ್ಯಾಂಕ್ ನಂಬರು ಮತ್ತು ನಂಬರ್ ಆಫ್ ಅನ್ನೋನ್ಸ್ ನಂಬರು ಇಂದ ಗೊತ್ತಾಗುತ್ತೆ. ಸಪೋಸ್ ನಂಬರ್ ಆಫ್ ಅನ್ನೋನ್ಸ್ ಈಸ್ ಸೇಮ್ ಆಸ್ ದ ರ್ಯಾಂಕ್ ಆಫ್ ದ ಮ್ಯಾಟ್ರಿಕ್ಸ್. ಸಪೋಸ್ ಎನ್ ಅಂದರೆ 3 ಅನ್ನೋನ್ಸ್ ಇತ್ತು ಅಂದ್ಕೊಳ್ಳಿ, ರ್ಯಾಂಕು 3 ಬಂದಿದ್ರೆ ರ್ಯಾಂಕ್ ಆಫ್ ಎ ಈಕ್ವಲ್ ಟು ರ್ಯಾಂಕ್ ಆಫ್ ಎ ಬಿ ಈಕ್ವಲ್ ಟು 3 ಬಂದು ನಂಬರ್ ಆಫ್ ಅನ್ನೋನ್ಸ್ ಕೂಡ 3 ಇತ್ತು ಅಂದರೆ ನಿಮಗೆ ಏನಾಗುತ್ತೆ? ಯುನೀಕ್ ಸೊಲ್ಯೂಷನ್ ಇರುತ್ತೆ. ಅಂದರೆ ರ್ಯಾಂಕ್ ಆಫ್ ಎ ಈಕ್ವಲ್ ಟು ರ್ಯಾಂಕ್ ಆಫ್ ಎ ಬಿ ಈಸ್ ಸೇಮ್ ಆಸ್ ದಿ ನಂಬರ್ ಆಫ್ ಅನ್ನೋನ್ಸ್, ದೆನ್ ದ ಸಿಸ್ಟಮ್ ವಿಲ್ ಹ್ಯಾವ್ ಯುನೀಕ್ ಸೊಲ್ಯೂಷನ್. ಅಂಡ್ ಇಫ್ ರ್ಯಾಂಕ್ ಆಫ್ ಎ ಈಸ್ ಈಕ್ವಲ್ ಟು ರ್ಯಾಂಕ್ ಆಫ್ ಎ ಬಿ ಬಟ್ that rank is less than the number of unknowns, ಅಂದರೆ 3 ಈಕ್ವೇಷನ್ಸ್ ಇತ್ತು, ರ್ಯಾಂಕ್ 2 ಬಂದಿತ್ತು ಅಂದ್ಕೊಳ್ಳಿ. ಓಕೆ, ರ್ಯಾಂಕ್ ಆಫ್ ಎನು 2, ರ್ಯಾಂಕ್ ಆಫ್ ಎ ಬಿನೂ 2, ಇಂಥ ಕೇಸಲ್ಲಿ ಸೊಲ್ಯೂಷನ್ ಇದ್ದೇ ಇದೆ. ಆದರೆ ರ್ಯಾಂಕ್ ಏನಾಗಿದೆ ಇವಾಗ ನಂಬರ್ ಆಫ್ ಅನ್ನೋನ್ಸ್ಗಿಂತ ಕಡಿಮೆ ಇದೆ. ಅಂತಹ ಸಮಯದಲ್ಲಿ ನಮಗೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಬರುತ್ತೆ. ಹೇಗೆ? ನೀವೇನು ಮಾಡ್ತೀರಾ? ಎನ್ ಮೈನಸ್ ಆರ್ ವೇರಿಯಬಲ್ಸ್, ಸಪೋಸ್ 3 ಎನ್ ಇದ್ದು ಎನ್ ಈಸ್ 3 ಇದ್ದು ಆರ್ ಈಸ್ 2 ಬಂದಿದ್ರೆ 3 ಮೈನಸ್ 2 ಈಸ್ ಈಕ್ವಲ್ ಟು 1 ವೇರಿಯಬಲ್ನ ಫಿಕ್ಸ್ ಮಾಡ್ತೀರಾ. ನನಗೆ ಯಾರೋ ಪ್ರೀವಿಯಸ್ ಒಂದು ಡೌಟ್ ಕೇಳಿದ್ರು. ಏನು ಡೌಟು ಅದು ಅಂದರೆ, ಈಗ ನಮಗೆ ರ್ಯಾಂಕು 1 ಬಂದಿದ್ದು ನಂಬರ್ ಆಫ್ ಅನ್ನೋನ್ಸ್ 3 ಇದ್ದರೆ ಆವಾಗ ಹೇಗೆ ಮೇಡಮ್ ಅಂತ ಕೇಳಿದ್ರು. ಸೊ ಇವಾಗ ಏನಾಯಿತು? ಎನ್ ಮೈನಸ್ ಆರ್ನ ಫಿಕ್ಸ್ ಮಾಡ್ಬೇಕು ನಾವು. ನಮಗೆ ನಂಬರ್ ಆಫ್ ಅನ್ನೋನ್ಸ್ 3 ಇದೆ, ರ್ಯಾಂಕು 1 ಬಂದಿದೆ ಅಂತಂದರೆ ಏನರ್ಥ? 3 ಮೈನಸ್ 1, 3 ಮೈನಸ್ 1 ಅಂದರೆ ಎಷ್ಟು ಬರುತ್ತೆ? 2 ವೇರಿಯಬಲ್ಸ್ನ ಫಿಕ್ಸ್ ಮಾಡಬೇಕು ಈ ಸಲ ನಾವು. ಅಂದರೆ ಒಂದು ಸಪೋಸ್ XYZ ಅಲ್ಲಿ ಯಾವುದಾದ್ರೂ ಎರಡನ್ನ ತಗೊಂಡು ಒಂದನ್ನು K1 ಮತ್ತು ಇನ್ನೊಂದನ್ನು K2 ಅಂತ ಅಂದ್ಕೊಳ್ಳಿ, ಅವಾಗ ಇನ್ನೊಂದು ಬಂದೇ ಬರುತ್ತೆ. 4 ವೇರಿಯಬಲ್ಸ್ ಇದ್ದು 2 ರ್ಯಾಂಕ್ ಬಂದಿದ್ರು ಕೂಡ ಅದೇ ರೀತಿಯ ಪ್ರೊಸೀಜರಲ್ಲೇ ಮಾಡಬೇಕು. 4 ಮೈನಸ್ 2 ಈಸ್ ಈಕ್ವಲ್ ಟು 2. ಸೊ ಔಟ್ ಆಫ್ 4 ವೇರಿಯಬಲ್ಸ್ ಯು ಟೇಕ್ ಎನಿ 2 ವೇರಿಯಬಲ್ಸ್, fix them as K1 and K2, then solve, use them to get the other 2 variables. So ಈ ಥರ ನಾವು ಸಿಸ್ಟಮ್ನ ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಈಗ ನಾವು ಏನು ಮಾಡೋಣ ಅಂದರೆ ಎಕ್ಸಾಂಪಲ್ಸ್ನ ಕನ್ಸಿಡರ್ ಮಾಡೋಣ. ಈ ಎಕ್ಸಾಂಪಲ್ಸ್ ಮಾಡುವಾಗ ನಾವು ಏನು ಮಾಡಬೇಕು ಅಂದರೆ, ನಾವು ಏನು ವರ್ಕಿಂಗ್ ರೂಲ್ನ ಏನು ಇವಾಗ ತಾನೇ ಹೇಳಿದ್ವೋ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಸೊಲ್ಯೂಷನ್ ಮಾಡ್ತಾ ಹೋಗಬೇಕಾಗುತ್ತೆ. ನೋಡಿ, ಇವಾಗ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಇಲ್ಲಿ ನಮಗೆ ಪ್ರಾಬ್ಲಮ್ಸ್ ಆನ್ ನಾನ್ ಹೋಮೋಜೀನಿಯಸ್ ಸಿಸ್ಟಮ್ ಆಫ್ ಇಕ್ವೇಷನ್ಸ್. ಸೊ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಫೈಂಡ್ ದ ವ್ಯಾಲ್ಯೂಸ್ ಆಫ್ ಲ್ಯಾಂಬ್ಡಾ ಅಂಡ್ ಮ್ಯೂ ಸಚ್ ದಟ್ ದ ಫಾಲೋಯಿಂಗ್ ಸಿಸ್ಟಮ್ ಆಫ್ ಇಕ್ವೇಷನ್ಸ್ ಹ್ಯಾಸ್ ನೋ ಸೊಲ್ಯೂಷನ್, ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಆ್ಯಂಡ್ ಯುನೀಕ್ ಸೊಲ್ಯೂಷನ್. ಇಲ್ಲೇನಾಗಿದೆ ಅಂದರೆ, ನಮಗೆ ಒಂದು ಸಿಸ್ಟಮ್ ಆಫ್ ಇಕ್ವೇಷನ್ ಕೊಟ್ಟಿದ್ದಾರೆ, ಅದರಲ್ಲಿ ನೋಡಿ ಲ್ಯಾಂಬ್ಡಾ ಕಾಣಿಸ್ತಾ ಇದೆ, ಮ್ಯೂ ಕಾಣಿಸ್ತಾ ಇದೆ. ಈ ಎರಡರದ್ದು ವ್ಯಾಲ್ಯೂಸ್ ಗೊತ್ತಿಲ್ಲ ನಮಗೆ. ನಾವು ಈ ವ್ಯಾಲ್ಯೂಸ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂದರೆ, ಯಾವ ವ್ಯಾಲ್ಯೂಸ್ ಆಫ್ ಲ್ಯಾಂಬ್ಡಾ ಅಂಡ್ ಮ್ಯೂಗೆ ಸೊಲ್ಯೂಷನ್ ಇರಲ್ಲ, ಯಾವ ವ್ಯಾಲ್ಯೂಸ್ ಆಫ್ ಲ್ಯಾಂಬ್ಡಾ ಅಂಡ್ ಮ್ಯೂಗೆ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಇರುತ್ತೆ, ಯಾವ ವ್ಯಾಲ್ಯೂಸ್ ಆಫ್ ಲ್ಯಾಂಬ್ಡಾ ಅಂಡ್ ಮ್ಯೂಗೆ ಯುನೀಕ್ ಸೊಲ್ಯೂಷನ್ ಬರುತ್ತೆ ಅಂತ ನೋಡಬೇಕು.
ಸೊ ನಮಗೆ ಆಲ್ರೆಡಿ ಗೊತ್ತಿದೆ ವರ್ಕಿಂಗ್ ರೂಲಲ್ಲಿ ಏನು ಹೇಳುತ್ತೆ, ರೋ ಆಫ್ ಎ ಈಕ್ವಲ್ ಟು ರೋ ಆಫ್ ಎ ಬಿ ಇರಬೇಕು, ಹಾಗಿದ್ರೆ ಮಾತ್ರ ಸೊಲ್ಯೂಷನ್ ಇರುತ್ತೆ. ಸೊ ಸೊಲ್ಯೂಷನ್ ಇರಬಾರ್ದು, ನೋ ಸೊಲ್ಯೂಷನ್ ಅಂದರೆ ಏನಾಗಬೇಕು, ರೋ ಆಫ್ ಎ ಶುಡ್ ನಾಟ್ ಬಿ ಈಕ್ವಲ್ ಟು ರೋ ಆಫ್ ಎ ಬಿ ಆಗಬೇಕು. ಆಮೇಲೆ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಬರಬೇಕಂದ್ರೆ ಏನಾಗಬೇಕು, ರೋ ಆಫ್ ಎ ಈಕ್ವಲ್ ಟು ರೋ ಆಫ್ ಎ ಬಿ ಆಗಿರಬೇಕು. ಆದರೆ ಈ ನಂಬರ್ ರ್ಯಾಂಕ್ ಏನು ಬಂದಿರುತ್ತಲ್ವಾ, ಅದು ನಂಬರ್ ಆಫ್ ಅನ್ನೋನ್ಸ್ಗಿಂತ ಕಡಿಮೆ ಇರಬೇಕು, ಅವಾಗ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಇರುತ್ತೆ. ರೋ ಆಫ್ ಎ ಈಕ್ವಲ್ ಟು ರೋ ಆಫ್ ಎ ಬಿ ಆಗಬೇಕು, ಅಂಡ್ ದ್ಯಾಟ್ ಶುಡ್ ಬಿ ಈಕ್ವಲ್ ಟು ಸೇಮ್ ಆಸ್ ದ ನಂಬರ್ ಆಫ್ ಅನ್ನೋನ್ಸ್, ದೆನ್ ಯು ವಿಲ್ ಹ್ಯಾವ್ ಯುನೀಕ್ ಸೊಲ್ಯೂಷನ್. ಸೊ ದಿಸ್ ಈಸ್ ದ ಪ್ರೊಸೀಜರ್. ಅವಾಗ ಅದಕ್ಕೆ ಪ್ರೊಸೀಜರ್ ನಾವು ಏನು ಮಾಡಬೇಕು, ಫಸ್ಟು ನಮಗೆ ವರ್ಕಿಂಗ್ ರೂಲಲ್ಲಿ ಹೇಳ್ದಾಗೇ ಫಸ್ಟು ಎಕ್ಸ್ ಈಕ್ವಲ್ ಟು ಬಿ ಅಂತ ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರ್ಕೊಂಡು ಆಮೇಲೆ ನಾವು ಆಗುಮೆಂಟೆಡ್ ಮ್ಯಾಟ್ರಿಕ್ಸ್ನ ಮಾಡಿ ಅದನ್ನು ನಾವು ರೋ ರಿಡ್ಯೂಸ್ಡ್ ಎಕಿಲಾನ್ ಫಾರ್ಮ್ಗೆ ಕನ್ವರ್ಟ್ ಮಾಡಿಬಿಟ್ಟು ಆಮೇಲೆ ಚೆಕ್ ಮಾಡ್ತಾ ಹೋಗಬೇಕು, ಯಾವಾಗ ನಮಗೆ ನೋ ಸೊಲ್ಯೂಷನ್ ಬರುತ್ತೆ, ಯಾವಾಗ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಬರುತ್ತೆ, ಯಾವಾಗ ಯೂನಿಕ್ ಸೊಲ್ಯೂಷನ್ ಬರುತ್ತೆ ಅಂತ. ಸೊ ಫಸ್ಟ್ ಸ್ಟೆಪ್ ಏನು ಹೇಳುತ್ತೆ, ನಾವು ಮಾಡಬೇಕಾಗಿರೋದು ಇಲ್ಲೆಲ್ಲ ಫಸ್ಟ್ ಸ್ಟೆಪ್ಪಲ್ಲಿ ನಮಗೆ we have to write the given system of equations in the matrix form. So let us write the solution. ಇಲ್ಲಿ ಏನು ಮಾಡಬೇಕು ನಾವು, ಇದರಲ್ಲಿ ಫಸ್ಟ್ the given system in matrix form is Ax is equal to B. Okay, where what is your A? Coefficient matrix. A ಏನು ಬರುತ್ತೆ ನೋಡಿ, ಫಸ್ಟ್ ರೋ ವೈಸ್ ಬರ್ಕೊಂಡು ಹೋಗೋಣ. 1 1 1, ಆಮೇಲೆ ನೆಕ್ಸ್ಟ್ 1 2 3, ಆಮೇಲೆ 1 2 ಲ್ಯಾಂಬ್ಡಾ. ಓಕೆ, ಎಕ್ಸ್ ಅಂದ್ರೆ ಏನು, ಮ್ಯಾಟ್ರಿಕ್ಸ್ ಆಫ್ ಅನ್ನೋನ್ಸ್. ಇಲ್ಲಿ ಅನ್ನೋನ್ಸ್ ಯಾವುವು, ಎಕ್ಸ್ ವೈ ಝೆಡ್. ಓಕೆ, ಆಮೇಲೆ ಬಿ ಅಂದರೆ ಏನು, ಮ್ಯಾಟ್ರಿಕ್ಸ್ ಆಫ್ ಕಾನ್ಸ್ಟೆಂಟ್ಸ್. ಅದೆಲ್ಲ ಆರ್ ಎಚ್ ಎಸ್ ಅಲ್ಲಿ ಇದಾವಲ್ವಾ, ನಿಮ್ದು ಆ ಕಾನ್ಸ್ಟೆಂಟ್ಸ್ನ ಬರ್ಕೊಳ್ಬೇಕು, 6 10 ಮ್ಯೂ. ಓಕೆ, ಸೊ ಯು ಹ್ಯಾವ್ ರಿಟರ್ನ್ ದ ಗಿವನ್ ಸಿಸ್ಟಮ್ ಇನ್ ಮ್ಯಾಟ್ರಿಕ್ಸ್ ಫಾರ್ಮ್. ಫಸ್ಟ್ ಸ್ಟೆಪ್ ಆಯಿತು ವರ್ಕಿಂಗ್ ರೂಲಲ್ಲಿ. ಸೆಕೆಂಡ್ ಸ್ಟೆಪ್ ಏನು ಹೇಳುತ್ತೆ, ಯು ಹ್ಯಾವ್ ಟು ಕನ್ಸಿಡರ್ ದ ಆಗುಮೆಂಟೆಡ್ ಮ್ಯಾಟ್ರಿಕ್ಸ್. ಸೊ ಕನ್ಸಿಡರ್ ದಿ ಆಗುಮೆಂಟೆಡ್ ಮ್ಯಾಟ್ರಿಕ್ಸ್. ಆಗುಮೆಂಟೆಡ್ ಮ್ಯಾಟ್ರಿಕ್ಸ್ ಹೇಗೆ ಬರೆಯೋದು, ಎ ಮ್ಯಾಟ್ರಿಕ್ಸ್ ಎ ತಗೊಂಡ್ಬಿಟ್ಟು ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಕಾಲಮ್ ಬರೀಬೇಕು. ಅದು ಯಾವುದು ಎಕ್ಸ್ಟ್ರಾ ಕಾಲಮ್ಮು, ಬಿ. ಮ್ಯಾಟ್ರಿಕ್ಸ್ ಬಿ ಕಾಲಮ್ ಮ್ಯಾಟ್ರಿಕ್ಸ್ ಇದೆ ಅಲ್ವಾ, ಅದನ್ನ ಎ ಜೊತೆಗೆ ನಾವು ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಸೊ ಹೌ ವಿಲ್ ದಟ್ ಬಿ ನೌ, ಸೊ ಯು ಕ್ಯಾನ್ ಸಿ 1 1 1, okay, 1 1 1 1 2 3 1 2 ಲ್ಯಾಂಬ್ಡಾ. ಇದು ಆಲ್ರೆಡಿ ಎ ಇದೆ. ಇವಾಗ ಇಲ್ಲಿ ಏನು ಮಾಡ್ಬೇಕು, ನಾನು ಆ್ಯಡ್ ಮಾಡಬೇಕಾಗಿರೋದು ಬಿದು. ಈ ಕೋಲನ್ ಯಾಕೆ ಇಟ್ಕೊಳ್ತೀನಿ ಅಂದರೆ ಜಸ್ಟ್ ಸಪರೇಷನ್ ಅಂತ ತೋರಿಸ್ಲಿಕ್ಕೆ. ಈ ಸೈಡ್ ಕೋಲನ್ದು ಲೆಫ್ಟ್ ಸೈಡ್ ಇರೋದೆಲ್ಲ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಎಗೆ ಸಂಬಂಧಪಟ್ಟಿದ್ದು, ರೈಟ್ ಸೈಡಿಗೆ ಬರೋದು ಮ್ಯಾಟ್ರಿಕ್ಸ್ ಬಿಗೆ ಸಂಬಂಧಪಟ್ಟಿದ್ದು. ಇಟ್ ಈಸ್ 6 10 ಮ್ಯೂ. ದಿಸ್ ಈಸ್ ದಿ ಆಗುಮೆಂಟೆಡ್ ಮ್ಯಾಟ್ರಿಕ್ಸ್. ಅದೇ ಸ್ಟೆಪ್ಪಲ್ಲಿ ಏನು ಹೇಳುತ್ತೆ, ಆಗುಮೆಂಟೆಡ್ ಮ್ಯಾಟ್ರಿಕ್ಸ್ ಬಂದ ತಕ್ಷಣ ಯು ನೀಡ್ ಟು ರೈಟ್ ದಿ row reduced echelon form. That means you have to convert this matrix to row reduced echelon form. Row reduced echelon form ಮಾಡಲಿಕ್ಕೆ ನಮ್ಗೆ ಆಲ್ರೆಡಿ ಪ್ರೊಸೀಜರ್ ಗೊತ್ತಿದೆ. I am not going to repeat that once again. So let me just take this matrix and reduce it to row reduced echelon form. Let me write the matrix, augmented matrix once again for you because it is in the previous slide. ಇಲ್ಲೇ ಬರ್ಕೊಂಡ್ರೆ ನಮಗೆ operations carry out ಮಾಡಲಿಕ್ಕೆ ಈಸಿ ಆಗುತ್ತೆ. So let me write that here, A B. Okay, augmented matrix. Then bardre 1 1 1 6 1 2 3 10 1 2 lambda mu. This matrix we have to now reduce to row reduced echelon form. ರೋ ರೆಡ್ಯೂಸ್ಡ್ ಎಕಿಲಾನ್ ಫಾರ್ಮ್ ಮಾಡುವಾಗ ಇದಿಷ್ಟನ್ನು ಒಂದು ಎಂಟೈರ್ ಮ್ಯಾಟ್ರಿಕ್ಸ್ ಅನ್ಕೊಂಬೇಡ. ಈಗ ಎಲ್ಲಿ ಏನು ಕೋಲನ್ ಹಾಕಿದ್ದೀವಲ್ಲ ಅದು ಸುಮ್ಮನೆ ಸಪ್ರೇಷನ್ ತೋರಿಸ್ಲಿಕ್ಕಷ್ಟೇ. ಹಾಗಾಗಿ ಇದಿಷ್ಟನ್ನು ಒಂದು ಮ್ಯಾಟ್ರಿಕ್ಸ್. ಇದು ಮ್ಯಾಟ್ರಿಕ್ಸ್ ಅಂದರೆ ಹೇಗೆ ಕನ್ಸಿಡರ್ ಮಾಡೋದೇನ ನೋಡಿ, 3/4 ಮ್ಯಾಟ್ರಿಕ್ಸ್ ಅನ್ಕೊಂಡ್ಬಿಟ್ಟು ಇದಕ್ಕೆ ನಾನು ರೋ ರೆಡ್ಯೂಸ್ಡ್ ಎಕಿಲಾನ್ ಫಾರ್ಮ್ ಮಾಡ್ತಾ ಹೋಗಬೇಕು. ಸೊ ರೋ ರೆಡ್ಯೂಸ್ಡ್ ಎಕಿಲಾನ್ ಫಾರ್ಮ್ ಮಾಡಲಿಕ್ಕೆ ನನಗೆ ಏನೇನು ಆಪರೇಷನ್ಸ್ ಕನ್ಸಿಡರ್ ಮಾಡಬೇಕು, ಇವಾಗ
I need to consider, ನೋಡಿ ಇಲ್ಲಿ first leading entry of each row should be 1. You can see here first row ನಲ್ಲಿ already 1 ಇದೆ. So ಏನು ಮಾಡಬೇಕು, ಇದರ below elements ನ 0 ಮಾಡಬೇಕು. So what is the operation that I need to take up? R2 is R2 minus R1. ಅವಾಗ ಅಲ್ಲಿ 0 ಆಗುತ್ತೆ. ಅದೇ ರೀತಿಯಲ್ಲಿ R3 is R3 minus R1. So now the equivalent matrix that you are going to get is first row 1 1 1 6 irutte. Next 1 minus 1 0, 2 minus 1 1, 3 minus 1 2, okay, 10 minus 6 4. Similarly third row 1 minus 1 0, 2 minus 1 1, lambda minus 1. Okay, that comes as lambda minus 1 and mu minus 6. Okay, now first row is reduced. Okay, you can see 1 and the elements below it have become 0. Now come to the second row and you can see that second row leading entry is 1. I have to convert the element below this to 0. So what is the operation that I need to take up? Already 1 is there and below also 1 is there. Therefore the operation that I need to take up is R3 is R3 minus R2. Okay. So what is the equivalent matrix that we are going to get? The equivalent matrix that we are going to get is first row no change 1 1 1 6. Second row no change 0 1 2 4. Third row 0 minus 0 is 0, 1 minus 1 is 0, lambda minus 1 minus 2 will give you lambda minus 3 and mu minus 6 minus 4. Alva? Third row is second row elements are subtracted from the third row. So that will be mu minus 6 minus 4, mu minus 10. So now you can see that both the first as well as second rows are reduced. Alva? First row 1 ittu, adra kelagade 0 aitu. Amele illi second row nallu 1 ide, adra elements kelagade kuda 0 agogide. ಈಗ ನಾವು ಥರ್ಡ್ ರೋನ ರೆಡ್ಯೂಸ್ ಮಾಡಬೇಕು. ಆದರೆ ನಮಗೆ ಇದನ್ನು ರೆಡ್ಯೂಸ್ ಮಾಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ನಮ್ಗೆ ಇಲ್ಲಿ ಏನು ಕೇಳಿದ್ದಾರೆ, ಯಾವ ವ್ಯಾಲ್ಯೂಸ್ ಆಫ್ ಲ್ಯಾಂಬ್ಡಾ ಆ್ಯಂಡ್ ಮ್ಯೂಗೆ ಸಿಸ್ಟಮ್ ವಿಲ್ ಹ್ಯಾವ್ ನೋ ಸೊಲ್ಯೂಷನ್, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಆ್ಯಂಡ್ ಯುನೀಕ್ ಸೊಲ್ಯೂಷನ್ ಅಂತ ಕೇಳಿದ್ದಾರೆ. ನಮಗೆ ಕಂಡೀಷನ್ ಏನು ಹೇಳುತ್ತೆ, ನಮಗೆ ನೋ ಸೊಲ್ಯೂಷನ್ ಅಂದರೆ ರೋ ಆಫ್ ಎ ಶುಡ್ ನಾಟ್ ಬಿ ಈಕ್ವಲ್ ಟು ರೋ ಆಫ್ ಎ ಬಿ. ಅದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ತಾನೇ. ನಾವೇನು ಮಾಡ್ಬೋದು, ಇದನ್ನು ತಗೊಂಡ್ರೆ ಇದಿಷ್ಟು ಈ ಮ್ಯಾಟ್ರಿಕ್ಸ್ನಷ್ಟೇ ಕನ್ಸಿಡರ್ ಮಾಡಿದ್ರೆ, ಸೊ ದಿಸ್ ಮ್ಯಾಟ್ರಿಕ್ಸ್ ಇಫ್ ಐ ಕನ್ಸಿಡರ್ ಐ ವಿಲ್ ಗೆಟ್ ದ ರ್ಯಾಂಕ್ ಆಫ್ ಎ and then if I consider the entire matrix I am going to get the rank of AB. ಇವಾಗ ಇದಿಷ್ಟನ್ನೇ ನೋಡೋಣ. ಇವಾಗ ರ್ಯಾಂಕ್ ಆಫ್ ಎ ನಾಟ್ ಈಕ್ವಲ್ ಟು ರ್ಯಾಂಕ್ ಆಫ್ ಎ ಬಿ ಆಗಬೇಕು, ನೋ ಸೊಲ್ಯೂಷನ್ ಇರಬೇಕು ಅಂದರೆ. ರ್ಯಾಂಕ್ ಆಫ್ ಎ ಸಪೋಸ್ ಲ್ಯಾಂಬ್ಡಾ ರೋ ಆಫ್ ಎ ಈಸ್ 3 ಆಯಿತು, ಮ್ಯೂ ಮೈನಸ್ 10 ಇದೆ, ಲ್ಯಾಂಬ್ಡಾ ಮೈನಸ್ 3 ಇದೆ. ಇವಾಗ ಲ್ಯಾಂಬ್ಡಾ 3 ಆಯಿತು, ಮ್ಯೂ ನಾಟ್ ಈಕ್ವಲ್ ಟು 10 ಆಯಿತು. ಸಪೋಸ್ ಲ್ಯಾಂಬ್ಡಾ 3 ಆಯಿತು ಅಂದ್ಕೊಳ್ಳಿ. ಲ್ಯಾಂಬ್ಡಾ 3 ಆದರೆ ಏನಾಯಿತು, ಇಲ್ಲಿ ಈ ಟರ್ಮು 3 ಮೈನಸ್ 3 0 ಆಗೋಗುತ್ತೆ ಅಲ್ವಾ. ಈ ಟರ್ಮ್ ಏನಾಗುತ್ತೆ, 0 ಆಗುತ್ತೆ. ಮ್ಯೂ ಈಸ್ ನಾಟ್ ಈಕ್ವಲ್ ಟು 10, ಸೊ ಈ ಟರ್ಮ್ 0 ಆಗಲ್ಲ. ಮ್ಯೂ ನಾಟ್ ಈಕ್ವಲ್ ಟು 10 ಅಂದರೆ ಏನು, ದಿಸ್ ಟರ್ಮ್ ವಿಲ್ ನಾಟ್ ಬಿಕಮ್ 0. ಸೊ ಆವಾಗ ಏನಾಯಿತು, ಬರೀ ಎ ಅಷ್ಟೇ ತಗೊಂಡ್ರೆ, ಎ ಅಷ್ಟೇ ಇದನ್ನೇ ನಾವಿಲ್ಲಿ ಹಾಕಿದ್ದೀವಲ್ಲ ಇದನ್ನಷ್ಟೇ ತಗೊಂಡ್ರೆ ಯು ಕ್ಯಾನ್ ಸಿ ದಟ್ ಇಲ್ಲಿ ಲ್ಯಾಂಬ್ಡಾ 3 ಆದಾಗ ಈ ಟರ್ಮು 0 ಆಗ್ತಾ ಇದೆ. ಅವಾಗ ಎಷ್ಟು ಉಳಿದಿರುತ್ತೆ, ಇದು non-zero rows will be, because this would have turned out to be 0, you will have only 2 non-zero rows in the coefficient matrix A. But when you come to the entire matrix, this is not 0. So you can convert this to 1, isn't it? ಇಲ್ಲಿ ಏನನ್ನ ನಂಬರ್ ಬಂದಿರಲಿ ಅದನ್ನು ನಾವು 1ಗೆ ಕನ್ವರ್ಟ್ ಮಾಡ್ಬೋದು. ಆ ರೋನ ಡಿವೈಡ್ ಬೈ ದಟ್ ನಂಬರ್ ಮಾಡ್ಕೊಂಡ್ರೆ 1 ಬರುತ್ತೆ. ರೋ ರಿಡ್ಯೂಸ್ಡ್ ಎಕೆಲಾನ್ ಫಾರ್ಮ್ಗೆ ಆಗೋಗುತ್ತೆ. ಅವಾಗ ರ್ಯಾಂಕ್ ಏನಾಗುತ್ತೆ, ಎಂಟೈರ್ ಮ್ಯಾಟ್ರಿಕ್ಸ್ದು 3 ಆಗುತ್ತೆ ಅಲ್ವಾ. 3 ನಾನ್ ಝೀರೋ ರೋಸ್ ಇರುತ್ತೆ.
ಎ ಬಿಯಲ್ಲಿ 3 ನಾನ್-ಝೀರೋ ರೋಸ್ ಇರುತ್ತೆ, ಆದರೆ ಎ ನಲ್ಲಿ ಓನ್ಲಿ 2 ನಾನ್-ಝೀರೋ ರೋಸ್ ಇರುತ್ತೆ. ಈ ಥರ ಸಂದರ್ಭದಲ್ಲಿ ಏನಾಗುತ್ತೆ ನಿಮಗೆ rank of A is not equal to rank of AB ಆಗುತ್ತೆ. In that case you can say that the system has no solution. The system is inconsistent. That means the system has no solution. So for that what we have to do? The system will not have solution if lambda equal to 3 and mu not equal to 10. So let me write that here. The system will have no solution when lambda equal to 3 and mu is not equal to 10. As when lambda is equal to 3, row of A will be equal to 2 and mu not equal to 10, row of lambda equal to 3 and mu not equal to 10. Yeah, here you can take up lambda equal to 3 and mu not equal to 10. The row of AB is equal to 3. So the system has no solution because of this. Now similarly unique solution ಆಗಿರಬೇಕಂದ್ರೆ ಏನಿರಬೇಕು, ನಮ್ಗೆ ಏನಾಗಬೇಕು, rank of A is equal to rank of AB is equal to number of unknowns ಇರಬೇಕು. ಸೊ rank of A ಏನಾಗಿರಬೇಕು, 3 ಆಗಿರಬೇಕು. lambda should not be equal to 3 ಆ ಸಮಯದಲ್ಲಿ ಅಲ್ವಾ. rank of A ಇಲ್ಲಿ ಏನಾಗ್ಬಿಡುತ್ತೆ, lambda equal to 3 ಆದರೆ 2 ಆಗ್ಬಿಡುತ್ತೆ, ಆದರೆ 3 unknowns ಇದೆ. ಸೊ rank of A ನಮಗೆ 3ನೇ ಬೇಕು ಅಂದರೆ lambda is not equal to 3, mu can be any value. So when, ಯಾಕೆ ಅಂದರೆ ಆ ರೋನ ನಾನ್-ಝೀರೋ ಅಂತ ಯಾವಾಗ ಹೇಳ್ತೀನಿ ನಾವು, ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಆದರೂ ನಾನ್-ಝೀರೋ ಎಲಿಮೆಂಟ್ ಇರಬೇಕು. ಸೊ ಇಲ್ಲಿ ಒಂದು ನನಗೆ ನಾನ್-ಝೀರೋ ಆಗಿಬಿಟ್ರೆ mu 10 ಆದರೂ ಕೂಡ ವಿ ಆರ್ ನಾಟ್ ಬಾದರ್ಡ್, ಬಿಕಾಸ್ ಈ ಫುಲ್ ರೋ ಆಫ್ ಎ ಬಿ ತಗೊಂಡಾಗ ಫುಲ್ ರೋನಲ್ಲಿ ಏನಿರುತ್ತೆ, ಒಂದಾದರೂ ಥರ್ಡ್ ರೋ ಆಫ್ ಎ ಬಿ ತಗೊಂಡಾಗ, ನಾನು ಅಂದರೆ ಫುಲ್ ಮ್ಯಾಟ್ರಿಕ್ಸ್ ಎ ಬಿ ಮ್ಯಾಟ್ರಿಕ್ಸ್ನ ತಗೊಂಡಾಗ ಥರ್ಡ್ ರೋನಲ್ಲಿ ಈ ಲ್ಯಾಂಬ್ಡಾ -3 ಟರ್ಮು 0 ಆಗಿರಲ್ಲ. ಹಾಗಾಗಿ ಏನಾಗುತ್ತೆ, ಅದು ಎಗೂ ನಾನ್-ಝೀರೋ ಎಲಿಮೆಂಟ್ ಆಗಿರುತ್ತೆ, ಎ ಬಿಗೂ ಕೂಡ ನಾನ್-ಝೀರೋ ಎಲಿಮೆಂಟ್ ಆಗಿರುತ್ತೆ. ಇನ್ ದಟ್ ಕೇಸ್ ಯು ವಿಲ್ ಹ್ಯಾವ್ ದ ರ್ಯಾಂಕ್ ಆಫ್ ಎ ಈಸ್ ಈಕ್ವಲ್ ಟು ರ್ಯಾಂಕ್ ಆಫ್ ಎ ಬಿ, both will be equal to 3 and it will be same as the number of unknowns. Hence what you can say, the system has unique solution. So when the row of A is equal to row of AB equal to 3, when row of A is equal to row of AB is equal to 3, which is equal to number of unknowns. The system will have unique solution. Okay, I think in the question first infinitely many solutions have asked. Anyhow, we are just writing unique solution first. Next step we will write infinitely many solution, unique solution. ಆದರೆ ಯಾವ ವ್ಯಾಲ್ಯೂಸ್ಗೆ ಅಂತ ಇನ್ನೂ ಬರ್ದಿಲ್ಲ. ಇದು ಯಾವಾಗ ಪಾಸಿಬಲ್ ಆಗುತ್ತೆ, ಇದು ಪಾಸಿಬಲ್ ಆಗೋದು ಲ್ಯಾಂಬ್ಡಾ ನಾಟ್ ಈಕ್ವಲ್ ಟು 3 and just let me write it here, and this is possible when lambda is not equal to 3. That means lambda not equal to 3 gives unique solution. ಆಮೇಲೆ ನಿಮ್ಗೆ ಏನಾಗಬೇಕು, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಆಗಿರ್ಬೇಕಂದ್ರೆ ಏನಿರಬೇಕು, ದ rank of A should be same as rank of AB, but that should be less than the number of unknowns. ಇವಾಗ ಏನಾಗಬೇಕು ಹಂಗಿದ್ರೆ, ಲ್ಯಾಂಬ್ಡಾ is equal to 3, mu is equal to 10 ಆಯಿತು ಅಂದ್ಕೊಳ್ಳಿ.
ಲ್ಯಾಂಬ್ಡಾ ಈಕ್ವಲ್ ಟು 3 ಮತ್ತು ಮ್ಯೂ ಈಕ್ವಲ್ ಟು 10 ಆದರೆ ನೋಡಿ ಏನಾಗುತ್ತೆ, ರೋ ಆಫ್ ಎನಲ್ಲೂ 2 ನಾನ್ ಝೀರೋ ರೋಸ್ ಇರುತ್ತೆ, ರೋ ಆಫ್ ಎ ಬಿನಲ್ಲೂ ಕೂಡ 2 ನಾನ್ ಝೀರೋ ರೋಸ್ ಇರುತ್ತೆ. ಹಾಗಿದ್ರೆ ರ್ಯಾಂಕ್ ರೋ ಆಫ್ ಎ ಈಸ್ ಈಕ್ವಲ್ ಟು ರೋ ಆಫ್ ಎ ಬಿ ಈಸ್ ಈಕ್ವಲ್ ಟು 2, ಬಟ್ it is less than the number of unknowns. Therefore, in this case, the system will have infinitely many solutions. When row of A is equal to row of AB, okay, is equal to or less than n, that is rank less than number of unknowns, comma, the system will have infinitely many solutions. Infinitely many solutions. And this is possible when this is possible when lambda equal to 3 and mu equal to 10. Lambda equal to 3 and mu equal to 10. So in that case, what happens? So in which case, let me just write it as an extra thing. In which case, row of A is equal to row of AB is equal to 2 less than 3, which is, what is this 3? This 3 is number of unknowns. So number of unknowns. ಈ position ಈ ತರ ಇದ್ದಾಗ ಏನಾಗುತ್ತೆ? So what you can say, the conclusion which implies that lambda equal to 3 and mu is equal to 10 gives infinitely many solutions. So this is how you need to get, find when the system will have unique solution, when it will have infinitely many solutions, and when it cannot have any solutions. Similarly, we have one more example here. We'll consider this example to know when the system can have unique solution, infinitely many solution, and no solution at all. So as usual, system ಗೊತ್ತಾದ ತಕ್ಷಣ ನಾವೇನು ಮಾಡ್ಕೋಬೇಕು, ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರ್ಕೋಬೇಕು, ಆಗುಮೆಂಟೆಡ್ ಮ್ಯಾಟ್ರಿಕ್ಸ್ ಬರೀಬೇಕು, ರೋ ರೆಡ್ಯೂಸ್ಡ್ ಎಕಿಲಾನ್ ಫಾರ್ಮ್ಗೆ ರೆಡ್ಯೂಸ್ ಮಾಡಬೇಕು, ರ್ಯಾಂಕ್ ಆಫ್ ಎ ಮತ್ತು ರ್ಯಾಂಕ್ ಆಫ್ ಎ ಬಿನ ಫೈಂಡ್ ಔಟ್ ಮಾಡಬೇಕು. ರ್ಯಾಂಕ್ ಆಫ್ ಎ ನಾಟ್ ಈಕ್ವಲ್ ಟು ರ್ಯಾಂಕ್ ಆಫ್ ಎ ಬಿ ಆಗೋ ಸಂದರ್ಭ ಇದ್ದಾಗ ನೋ ಸೊಲ್ಯೂಷನ್ ಅಂತ ಹೇಳಿ, ರ್ಯಾಂಕ್ ಆಫ್ ಎ ಈಕ್ವಲ್ ಟು ರ್ಯಾಂಕ್ ಆಫ್ ಎ ಬಿ ಆಗಿರಬೇಕು, ಸೊಲ್ಯೂಷನ್ ಇರಬೇಕು ಅಂದರೆ ಅದನ್ನು ಮಸ್ಟ್ ಅಂಡ್ ಶುಡ್ ಕಂಡೀಷನ್. ಸೊ ರ್ಯಾಂಕ್ ಆಫ್ ಎ ಈಕ್ವಲ್ ಟು ರ್ಯಾಂಕ್ ಆಫ್ ಎ ಬಿ ಆಗಿರಬೇಕು. ಆವಾಗ ರ್ಯಾಂಕ್ ಏನಾಗಿರಬೇಕು, ನೀವು ನಂಬರ್ನ ನೋಡ್ಕೋಬೇಕು. ಆ ನಂಬರ್ನ ಅದೇನು ಬಂದಿರುತ್ತೋ ನಂಬರು, ಅದು ನಂಬರ್ ಆಫ್ ಅನ್ನೋನ್ಸ್ಗೆ ಸೇಮ್ ಇದ್ರೆ ಯುನಿಕ್ ಸೊಲ್ಯೂಷನ್ ಅಂತ ಹೇಳಿ, ನಂಬರ್ ಆಫ್ ಅನ್ನೋನ್ಸ್ಗಿಂತ ಕಡಿಮೆ ಇದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂತ ಹೇಳಿ. ಸೊ ಈಗ ಮತ್ತೆ ನಾವೇನು ಮಾಡೋಣ, ಈ ಸಿಸ್ಟಮ್ನ ಮ್ಯಾಟ್ರಿಕ್ಸ್ ಫಾರ್ಮ್ಗೆ ಬರ್ಕೋಣ. The given system in the matrix form. This is of course non-homogeneous system of linear equation. Given system of equations in matrix form. Matrix form is, how do you write? Ax is equal to b, where what is your A? Coefficient matrix. How do you write the coefficients? As per the rows. 1, 1, 1. Okay. Then 1, 2, 2. Then you have 1, lambda, 3. This is your coefficient matrix. Matrix of unknowns. Unknowns ಏನೀರಲಿ? X, Y, Z. ಆಮೇಲೆ
ಕಾನ್ಸ್ಟೆಂಟ್ಸ್, ಮ್ಯಾಟ್ರಿಕ್ಸ್ ಆಫ್ ಕಾನ್ಸ್ಟೆಂಟ್ಸ್. ಬಿನು ಏನು ಬರುತ್ತೆ ನಮಗೆ ಇಲ್ಲಿ 3, 6 ಆ್ಯಂಡ್ ಮ್ಯೂ. ಇಲ್ಲಿ ಲ್ಯಾಂಬ್ಡಾ ಮತ್ತು ಮ್ಯೂ ವ್ಯಾಲ್ಯೂಸ್ ನಮಗೆ ಗೊತ್ತಿಲ್ಲ. ಯಾವ ವ್ಯಾಲ್ಯೂಸ್ ಆಫ್ ಲ್ಯಾಂಬ್ಡಾ ಆ್ಯಂಡ್ ಮ್ಯೂಗೆ ಈ ಸಿಸ್ಟಮು ಯುನಿಕ್ ಸೊಲ್ಯೂಷನ್ ಕೊಡುತ್ತೆ, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಕೊಡುತ್ತೆ, ಈ ಸಿಸ್ಟಮ್ ಸೊಲ್ಯೂಷನ್ನೇ ಇರಲ್ಲ. ಇದನ್ನು ನಾವು ಚೆಕ್ ಮಾಡಬೇಕು. ನೋಡಿ, ಈ ಎಕ್ಸಾಂಪಲ್ಸಲ್ಲಿ ಅವರು ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿಲ್ಲ. ಯಾವಾಗ ಸೊಲ್ಯೂಷನ್ ಇರುತ್ತೆ, ಯಾವಾಗ ಸೊಲ್ಯೂಷನ್ ಇರಲ್ಲ, ಸೊಲ್ಯೂಷನ್ ಇದ್ದರೆ ಅದು ಯುನಿಕ್ ಸೊಲ್ಯೂಷನ್ ಯಾವಾಗಿರುತ್ತೆ, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಯಾವಾಗಿರುತ್ತೆ ಅಂತ ಕೇಳ್ತಾರೆ ಅಷ್ಟೇ. ಸೊ ಈಗ ನಾವು ಏನು ಮಾಡಬೇಕು, ಫಸ್ಟ್ ಸ್ಟೆಪ್ ಆಯಿತು, ವರ್ಕಿಂಗ್ ರೂಲಲ್ಲಿ ಫಸ್ಟ್ ಸ್ಟೆಪ್ ಆಯಿತು. ವಿ ಹ್ಯಾವ್ ರಿಟನ್ ದ ಗಿವನ್ ಸಿಸ್ಟಮ್ ಇನ್ ದ ಮ್ಯಾಟ್ರಿಕ್ಸ್ ಫಾರ್ಮ್ ಆಸ್ AX is equal to B. And the second step says you have to write the augmented matrix. So let me write the augmented matrix. The augmented matrix is how do you write? ಒಂದು A ಮ್ಯಾಟ್ರಿಕ್ಸ್ಗೆ ಒಂದು ಎಕ್ಸ್ಟ್ರಾ ಕಾಲಮ್ನ ಅಪೆಂಡ್ ಮಾಡ್ತೀವಿ, ಅಂದರೆ ಅದನ್ನು ಆ್ಯಡ್ ಮಾಡ್ತೀವಿ ಒಂದು ಎಕ್ಸ್ಟ್ರಾ ಕಾಲಮ್ನ. ಸೊ ಅದು ಹೇಗೆ ಬರಿತೀವಿ ನಾವು, ಇರೋ ಮ್ಯಾಟ್ರಿಕ್ಸ್ 1 1 1 1 2 2 1 ಲ್ಯಾಂಬ್ಡಾ 3 ಇದು ಆಲ್ರೆಡಿ ಇದೆ. ಇಲ್ಲೇನು ಮಾಡ್ತೀನಿ, ನಾನು ಹೊಸ ಕಾಲಮ್ನ ಆ್ಯಡ್ ಮಾಡ್ತೀನಿ. ಆ ಕಾಲಮ್ ಯಾವುದು, ಬಿ ಇಂದ ಬರೋದು, 3 6 ಮ್ಯೂ. ಇಲ್ಲೊಂದು ಮತ್ತೆ ನಾನು ಹೇಳ್ತಾ ಇದ್ದೀನಿ, ಈ ಸೆಮಿಕೋಲನ್ ಇಟ್ಟಿರೋದು ಜಸ್ಟ್ ಟು ಸಪರೇಟ್ ಎ ಆ್ಯಂಡ್ ಎ ಬಿ. ಸೊ ಟೋಟಲ್ ತಗೊಂಡ್ರೆ ಎ ಬಿ ಆಗುತ್ತೆ, ಬರೀ ಇಷ್ಟನ್ನು ಮಾತ್ರ ಕನ್ಸಿಡರ್ ಮಾಡಿದ್ರೆ ಎ ಮ್ಯಾಟ್ರಿಕ್ಸ್ ಆಗುತ್ತೆ. ಸೊ ನಾನು ರ್ಯಾಂಕ್ ಆಫ್ ಎನೇ ಸಪ್ರೇಟು, ರ್ಯಾಂಕ್ ಆಫ್ ಎ ಬಿನ ಟೋಟಲ್ಲು ನೋಡ್ಕೋಬೇಕಾಗಿರೋದ್ರಿಂದ ಈ ಥರ ಒಂದು ಸುಮ್ಮನೆ ಕೋಲನ್ ಇಟ್ಕೊಂಡು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಅವಾಗ ನನಗೆ ರ್ಯಾಂಕ್ ಫೈಂಡ್ ಔಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಎಂಬ ಉದ್ದೇಶದಿಂದ. ಈಗ ನಾವು ಇದನ್ನು ರೋ ರೆಡ್ಯೂಸ್ಡ್ ಎಕಿಲಾನ್ ಫಾರ್ಮ್ಗೆ ರೆಡ್ಯೂಸ್ ಮಾಡಬೇಕು. Let me write once again the matrix for you here so that we can perform the operations. AB is, what is AB matrix? AB matrix is 1 1 1 colon 3 1 2 2 colon 6 1 lambda 3 mu. Okay, so ಈ ಮ್ಯಾಟ್ರಿಕ್ಸ್ನ ನಾವೇನು ಮಾಡ್ಕೋಬೇಕು, ಈಗ ರೋ ರಿಡ್ಯೂಸ್ಡ್ ಎಕಿಲಾನ್ ಫಾರ್ಮ್ಗೆ ರೆಡ್ಯೂಸ್ ಮಾಡ್ಕೋಬೇಕು. ಇಲ್ಲಿ ರೋ ರಿಡ್ಯೂಸ್ಡ್ ಎಕಿಲಾನ್ ಫಾರ್ಮ್ ಮಾಡುವಾಗ ನಾವು ನೋಡಬೇಕಾಗಿರೋದೇನು, ಫಸ್ಟ್ ಲೀಡಿಂಗ್ ಎಂಟ್ರಿ 1 ಇರಬೇಕು. ಫಸ್ಟ್ ರೋಗ್ ಬರೋಣ. ಫಸ್ಟ್ ರೋಗ್ ಬಂದಾಗ ಲೀಡಿಂಗ್ ಎಂಟ್ರಿ ಇಲ್ಲೇನಿದೆ, 1 ಇದೆ ಆಲ್ರೆಡಿ. 1 ಇದ್ದರೆ ಸರಿ, ಇಲ್ದಿದ್ರೆ ನೀವು 1 ಮಾಡ್ಕೋಬೇಕಾಗತ್ತೆ. ಅಥವಾ ಆ ಕಾಲಮಲ್ಲಿ ಎಲ್ಲಾದರೂ 1 ಕಾಣಿಸಿದ್ರೆ ಆ ರೋಸ್ನ ಇಂಟರ್ಚೇಂಜ್ ಮಾಡ್ಕೊಳ್ಳಿ, ಆ ಕರೆಸ್ಪಾಂಡಿಂಗ್ ರೋಸ್ನ ಇಂಟರ್ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ಆಲ್ರೆಡಿ 1 ಇದೆ, ಆದ ಕಾರಣ ನಾನೇನು ಮಾಡಬೇಕು, ಇದ್ರ ಕೆಳಗಡೆ ಇರೋ ಎಲಿಮೆಂಟ್ಸ್ನ ನಾನು 0 ಮಾಡಬೇಕಷ್ಟೆ. ಸೊ ಈಗ ವಾಟ್ ವಿ ಶುಡ್ ಡು, ವಿ ಶಲ್ consider the row operations. The row operations that we need to consider are R2 is R2 minus R1. R3 is R3 minus R1. Okay, the equivalent matrix that we are going to get is 1 1 1 3. 1 minus 1 is 0. 2 minus 1 is 1, 2 minus 1 is 1 once again, and then 6 minus 3 is 3. Okay, ಅದೇ ಥರನೇ ಥರ್ಡ್ ರೋನು ಮಾಡ್ಕೋಬೇಕು. 1 minus 1 0, lambda minus 1, and then 3 minus 1 is 2, and mu minus 3. Okay, so similarly what we have to do now, we have, so first row reduce ಆಯಿತು ತಾನೆ ಇವಾಗ ನೋಡಿ, you can see first row leading entry is 1 and the elements below it has been turned into 0. So now first row is reduced. We have to now go for the second row. Second row ನಾನು ರೆಡ್ಯೂಸ್ ಮಾಡಬೇಕು. ಆಲ್ರೆಡಿ ಇಲ್ಲಿ 1 ಇದೆ, ಅದರ ಎಲಿಮೆಂಟ್ ಬಿಲೋ ದಿಸ್ ಐ ನೀಡ್ ಟು ಕನ್ವರ್ಟ್ ಇಟ್ ಇಂಟು 0. ಸೊ ವಾಟ್ ಈಸ್ ದಟ್ ಐ ವಿಲ್ ಡೂ, ಐ ವಿಲ್ ಕನ್ಸಿಡರ್ R3. R3 is R3 minus lambda minus 1 into R2. So the equivalent matrix that we are going to get is 1 1 1 3 0 1 1 3. 0 minus lambda minus 1 into 0 0.
lambda minus 1 minus lambda minus 1 0. So next element is 2. Let me just write it for you here, then I will wipe it out. Okay, 2 minus lambda minus 1 into 1. So in barutte 2 minus lambda plus 1, that will be 3 minus lambda. So this element is 3 minus lambda, and then you have one more element here, mu minus 3 jatage. Let me do that once again here. So that will be mu minus 3, okay, minus lambda minus 1 into 3. So in barutte nodi, mu minus 3 lambda plus 3. So minus 3 plus 3 cancel ಆಗುತ್ತೆ. ಇಲ್ಲಿ ಏನು ಬರುತ್ತೆ ನಿಮಗೆ mu minus 3 lambda. So the thing is, it is little bit different than the previous example. Previous example ಅಲ್ಲಿ ಬರೀ ಲ್ಯಾಂಬ್ಡಾದಲ್ಲಿ ಮತ್ತೆ ಬರೀ ಮ್ಯೂನಲ್ಲಿ ಇತ್ತು ಟರ್ಮ್ಸು. ಈಗ ಈ ಟರ್ಮ್ ಇಲ್ಲಿ ಏನಾಗಿದೆ ನೋಡಿ, ಈ ಟರ್ಮಲ್ಲಿ ಬೋತ್ ಮ್ಯೂ ಅಂಡ್ ಲ್ಯಾಂಬ್ಡಾ ಹ್ಯಾವ್ ಬೀನ್ ಟುಗೆದರ್ ನಾವು. ಪರವಾಗಿಲ್ಲ, ನಾವೇನು ಮಾಡಬೇಕು ಈಗ ಈ ಫಾರ್ಮಿಗೆ ಬಂದಮೇಲೆ ನಮಗೆ ಪ್ರೊಸೀಜರ್ ಗೊತ್ತಿದೆ. ರ್ಯಾಂಕ್ ಯಾವಾಗ ನಮಗೆ ಸಿಸ್ಟಮು ನೋ ಸೊಲ್ಯೂಷನ್, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್, ಯುನಿಕ್ ಸೊಲ್ಯೂಷನ್ ಅಂತ. ಫಸ್ಟು ನೋ ಸೊಲ್ಯೂಷನ್ ಚೆಕ್ ಮಾಡ್ಕೊಳ್ಳೋಣ. ನೋ ಸೊಲ್ಯೂಷನ್ ಅಂದರೆ ಏನಾಗಿರಬೇಕು, ಈ ಎ ಮ್ಯಾಟ್ರಿಕ್ಸ್ ತೊಗೋಬೇಕು ರ್ಯಾಂಕಿಗೆ, ಅದರ ರ್ಯಾಂಕ್ ಚೆಕ್ ಮಾಡಬೇಕು. ಆಮೇಲೆ ಟೋಟಲ್ ಮ್ಯಾಟ್ರಿಕ್ಸ್ದು ಇದಿಷ್ಟು ಮ್ಯಾಟ್ರಿಕ್ಸ್ದು ರ್ಯಾಂಕ್ನ ಚೆಕ್ ಮಾಡಬೇಕು. ಸೊ ಎರಡೂ ಸೇಮ್ ಇರಬಾರ್ದು, ಅವಾಗ ಮಾತ್ರ ನಾನೇನು ಹೇಳ್ಬೋದು, ನೋ ಸೊಲ್ಯೂಷನ್ ಅಂತ ಹೇಳ್ಬೋದು. ಈಗ ಏನು ಮಾಡೋಣ, 3 ಮೈನಸ್ ಲ್ಯಾಂಬ್ಡಾನ 0 ಆದರೆ ಇವಾಗ ಏನಾಗುತ್ತೆ, ಎನಲ್ಲಿ ಎರಡೇ ನಾನ್ ಝೀರೋ ರೋಸ್ ಇರುತ್ತಲ್ವಾ. ಇಲ್ಲಿ ನೋಡಿ, ಇದೊಂದು ರೋ ಮತ್ತು ಇದೊಂದು ರೋ, ಇದು 0 ಆಗಿಬಿಟ್ರೆ, ಸಪೋಸ್ ಇಫ್ ದಿಸ್ ಗೆಟ್ಸ್ ಕನ್ವರ್ಟೆಡ್ ಟು 0, ಇದು ಅವಾಗೇನಾಯಿತು, ಇದು 2 ಆಯಿತು. ಇದು ನನಗೇನಾಗಬೇಕು ಅವಾಗ, ಡೆಫಿನೆಟ್ಲಿ ಡಿಫ್ರೆಂಟ್ ಫ್ರಮ್ 2 ಆಗಬೇಕು. ನೋ ಸೊಲ್ಯೂಷನ್ ಬೇಕು ಅಂದರೆ 2, ಇದು 3 ಆಗಿರಬೇಕು. ಸೊ 3 ಆಗಿರ್ಬೇಕಂದ್ರೆ ಏನಾಗಬೇಕು ನನಗೆ, ಸೊ ಮ್ಯೂ ಶುಡ್ ನಾಟ್ ಬಿ ಈಕ್ವಲ್ ಟು 0 ಅಂದರೆ ಸಾಕ ನೋಡಿ. ಸಪೋಸ್ ಇಲ್ಲಿ ಲ್ಯಾಂಬ್ಡಾ ಇಲ್ಲೇನಾಗಬೇಕು, ಇಲ್ಲಿ ಲ್ಯಾಂಬ್ಡಾ ಈಕ್ವಲ್ ಟು 3 ಆಗಿಬಿಟ್ರೆ ಏನಾಗೋಯ್ತು, ಇಲ್ಲಿ ಲ್ಯಾಂಬ್ಡಾ ಈಕ್ವಲ್ ಟು 3 ಆದರೆ ಏನಾಯಿತು, ಮ್ಯೂ ಮೈನಸ್ 9. ಸೊ ಮ್ಯೂ ಮೈನಸ್ 3 ಲ್ಯಾಂಬ್ಡಾ ಶುಡ್ ನಾಟ್ ಬಿ ಈಕ್ವಲ್ ಟು 0 ಅಂತ ಹಾಕೋಣ ಅಲ್ವಾ. ಅದು ಲ್ಯಾಂಬ್ಡಾ ಏನಾದರೂ ಆಗಿರಲಿ, ಲ್ಯಾಂಬ್ಡಾ ಈಕ್ವಲ್ ಟು 3 ಆಯಿತು. ಇಲ್ಲಿ ಮ್ಯೂ ಮೈನಸ್ 3 ಲ್ಯಾಂಬ್ಡಾ ಶುಡ್ ನಾಟ್ ಬಿ ಈಕ್ವಲ್ ಟು 0. ಅವಾಗ ಏನಾಗುತ್ತೆ, ನಮಗೆ ಇಲ್ಲಿ ಒಂದು ಎಲಿಮೆಂಟ್ ಬರುತ್ತೆ, ಇಲ್ಲಿ 0 ಆಗಿರುತ್ತೆ. ಸೊ ರೋ ಆಫ್ ಎ ಅಷ್ಟೇ ಕನ್ಸಿಡರ್ ಮಾಡಿದ್ರೆ 2 ನಾನ್ ಝೀರೋ ಬರುತ್ತೆ. ಫುಲ್ ಮ್ಯಾಟ್ರಿಕ್ಸ್ ಎ ಬಿನ್ ಕನ್ಸಿಡರ್ ಮಾಡಿದ್ರೆ ನಮಗೆ 3 ನಾನ್ ಝೀರೋ ರೋಸ್ ಬರುತ್ತೆ. ದೆನ್ ವಿ ಕ್ಯಾನ್ ಸೇ ದಟ್ ದ ಸಿಸ್ಟಮ್ ಹ್ಯಾಸ್ ನೋ ಸೊಲ್ಯೂಷನ್. ಸೊ if 3 minus lambda is equal to 0, so that implies lambda equal to 3. Okay, then what will be row of A? Row of A will be equal to 2. And if mu minus 3 lambda is not equal to 0, okay, so mu minus 3 lambda is not equal to 0 means there is some element. Since in that case what happens, mu minus 3 lambda is not equal to 0, in that case what happens, suppose if you are putting lambda equal to 3 ಇಟ್ಟರೆ ಏನಾಗುತ್ತೆ, ಇಲ್ಲಿ ನೋಡಿ ಸುಮ್ಮನೆ ಒಂದು ಮ್ಯೂ ವ್ಯಾಲ್ಯೂ ಆಗಿರಬಾರ್ದು ಅಂತ ನೋಡ್ಕೊಳ್ಳಿಕ್ಕೆ ನಾವು ಚೆಕ್ ಮಾಡೋಣ. ಅದರಲ್ಲಿ ಏನಾಗುತ್ತೆ, ಲ್ಯಾಂಬ್ಡಾ ಮ್ಯೂ ನಾಟ್ ಈಕ್ವಲ್ ಟು, ಸಪೋಸ್ ಲ್ಯಾಂಬ್ಡಾ ಈಕ್ವಲ್ ಟು 3 ಇಟ್ಟರೆ ಮ್ಯೂ ಮೈನಸ್ 9 ಇಸ್ ನಾಟ್ ಈಕ್ವಲ್ ಟು 0 ಆಗುತ್ತೆ ಅಲ್ವಾ. ಸೊ ಲ್ಯಾಂಬ್ಡಾಗೆ 3 ಬಂದ್ಬಿಟ್ಟಿದೆ ಆಲ್ರೆಡಿ. ಆ ರೋಗ್ನಲ್ಲಿ ನಾನು ಲ್ಯಾಂಬ್ಡಾ 3 ಇಟ್ಕೊಂಡ್ರೆ ಮ್ಯೂ ಮೈನಸ್ 9 ಈಸ್ ನಾಟ್ ಈಕ್ವಲ್ ಟು 0. ದಟ್ ಮೀನ್ಸ್ ಮ್ಯೂ ಈಸ್ ನಾಟ್ ಈಕ್ವಲ್ ಟು 9 ಆಗಬೇಕು. ಸೊ ಇನ್ ದಟ್ ಕೇಸ್ ದ ಸಿಸ್ಟಮ್ ವಿಲ್ ಹ್ಯಾವ್ ನೋ ಸೊಲ್ಯೂಷನ್. ಮ್ಯೂ ಮೈನಸ್ 3 ಲ್ಯಾಂಬ್ಡಾ ಈಕ್ವಲ್ ಟು 0 ಈಸ್ ನಾಟ್ ಈಕ್ವಲ್ ಟು 0, ಸಾರಿ, ಬಟ್ lambda is equal to 3 implies mu minus 9 is not equal to 0. So that means for lambda equal to 3 and mu not equal to 9, comma, the system will have no solution.
because in this case row of A is 2 and row of AB is 3. Row of AB is 3. So rank of A is not equal to rank of AB, hence the system will have no solution. So ಇವಾಗ ಏನಾಯ್ತು, ನಮಗೆ ಯಾವಾಗ ನಮಗೆ ಸೊಲ್ಯೂಷನ್ ಇಲ್ಲ ಅಂಬದು ಗೊತ್ತಾಯ್ತು. ಸೊಲ್ಯೂಷನ್ ಯಾವಾಗ ಯೂನಿಕ್ ಆಗಿರುತ್ತೆ. ಸೊ ನಮಗೆ ಸೊಲ್ಯೂಷನ್ ಯಾವಾಗ ಯೂನಿಕ್ ಆಗಿರುತ್ತೆ, ಸೊಲ್ಯೂಷನ್ ಯಾವಾಗ ಯೂನಿಕ್ ಆಗಿರಬೇಕು ಅಂದರೆ ಇದು ರ್ಯಾಂಕ್ ಸೇಮ್ ಆಸ್ ದ ನಂಬರ್ ಆಫ್ ಅನ್ನೋನ್ಸ್ ಇರಬೇಕು. ರ್ಯಾಂಕ್ ಆಫ್ ಎ, ರ್ಯಾಂಕ್ ಆಫ್ ಎ ಬಿ ಮತ್ತು ನಂಬರ್ ಆಫ್ ಅನ್ನೋನ್ಸ್ ಎಲ್ಲ ಸೇಮ್ ಇರಬೇಕು. ರ್ಯಾಂಕ್ ಆಫ್ ಎನು 3 ಇರಬೇಕು, ನಂಬರ್ ಆಫ್ ಅನ್ನೋನ್ಸ್ 3 ಇದೆ, ಇಲ್ಲ ಆದ ಕಾರಣ ರ್ಯಾಂಕ್ ಆಫ್ ಎನು 3 ಇರಬೇಕು, ರ್ಯಾಂಕ್ ಆಫ್ ಎ ಬಿನೂ 3 ಇರಬೇಕು. ಅವಾಗ ಅಂದರೆ ಏನರ್ಥ, ಲ್ಯಾಂಬ್ಡಾ ಯಾವುದಾದ್ರೂ ಒಂದು ಇದರಲ್ಲಿ ಇವಾಗ ಯುನೀಕ್ ಸೊಲ್ಯೂಷನ್ ಇರುವಾಗ ನಮಗೆ ಒಂದು ಅಡ್ವಾಂಟೇಜ್ ಏನು ಅಂದರೆ ಯಾವುದಾದ್ರೂ ಒಂದು ಇಲ್ಲಿ ನಾನ್ ಝೀರೋ ಆದರೂ ಸಾಕು. ಲ್ಯಾಂಬ್ಡಾ ನಾಟ್ ಈಕ್ವಲ್ ಟು 3 ಆದರೂ ಸಾಕು, ಲ್ಯಾಂಬ್ಡಾ ನಾಟ್ ಈಕ್ವಲ್ ಟು 3 ಆದರೂ ಸಾಕು. ಇನ್ನೊಂದು ಟರ್ಮ್ ನಮಗೆ 0 ಆದರೂ ಕೂಡ ತೊಂದರೆ ಇಲ್ಲ. ಸೊ ಲ್ಯಾಂಬ್ಡಾ ನಾಟ್ ಈಕ್ವಲ್ ಟು 3 ಆಗಿಬಿಟ್ರೆ, 3 ಆದರೆ ಮಾತ್ರ ತಾನೇ ಇದು 0 ಆಗೋದು. ನಾಟ್ ಈಕ್ವಲ್ ಟು 3 ಆದರೆ ಏನಾದರೂ ಆಗಿರ್ಬೋದು, ಅದು 1 2. ಓಕೆ, ಲ್ಯಾಂಬ್ಡಾ ಮೈನಸ್ 3, ಲ್ಯಾಂಬ್ಡಾ 3 ಇದ್ದಾಗ ಮಾತ್ರ 0 ಆಗುತ್ತೆ. ಲ್ಯಾಂಬ್ಡಾ 3 ಬಿಟ್ಬಿಟ್ಟು ಲ್ಯಾಂಬ್ಡಾ 1 ಕೊಡಿ, 2 ಕೊಡಿ, 3 ಕೊಡಬೇಡಿ. 4 5 6 ಆರ್ ಎನಿ ಅದರ್ ವ್ಯಾಲ್ಯೂ ಅದರ್ ದ್ಯಾನ್ 3 you can give. Not necessarily integers, you can keep on giving any values. So ಆವಾಗ ಇಲ್ಲಿ ಏನಾಗುತ್ತೆ, ನಾನ್ ಝೀರೋ ಎಲಿಮೆಂಟ್ ಬರುತ್ತೆ ಅಲ್ವಾ. ದಿಸ್ ಎಲಿಮೆಂಟ್ ವಿಲ್ ಬಿಕಮ್ ನಾನ್ ಝೀರೋ ಇನ್ ದಟ್ ಕೇಸ್. ಆಗ ನಮಗೆ ಇಲ್ಲಿ ಇದು 0 ಆದರೂ ಕೂಡ ಅದು ಎಗೂ ಕೂಡ ನಾನ್ ಝೀರೋ ಎಲಿಮೆಂಟು, ಎ ಬಿಗೂ ಕೂಡ ಲಾಸ್ಟ್ ರೋದಲ್ಲಿ ನಾನ್ ಝೀರೋ ಎಲಿಮೆಂಟ್ ಆಗೋದ್ರಿಂದ we can take that the rank would be 3 in both the cases. So just lambda not equal to 3 will definitely give you a unique solution, because in that case rank of A will be 3, rank of AB will be 3 and number of unknowns also equal to 3. So ಅದನ್ನು ನಾವು ಇಲ್ಲಿ ಬರೆಯೋಣ ಒಂದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ. ಓಕೆ, ವಾಟ್ ಶುಡ್ ವಿ ರೈಟ್? If lambda is not equal to 3, so that implies rank of A is equal to 3 and rank of AB also equal to 3. So that implies rank of A is equal to rank of AB is equal to 3 is equal to n, where n is number of unknowns. Hence, what is your conclusion? The system will have unique solution. Okay, unique solution. ಈಗ ಏನಾಗಿರಬೇಕು, ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರಬೇಕು ನಮಗೆ ಅಂದರೆ, ಯು ಶುಡ್ ಹ್ಯಾವ್ rank of A same as rank of AB, but it should be less than the number of unknowns. ಅದು ಯಾವಾಗ ಆ ಎಂಟೈರ್ ರೋ, ಥರ್ಡ್ ರೋ ಪೂರ್ತಿಯಾಗಿ 0 ಆಗೋಗ್ಬಿಟ್ರೆ ನಮಗೇನಾಗುತ್ತೆ, ರ್ಯಾಂಕ್ ಆಫ್ ಎನು 2 ಆಗುತ್ತೆ, ರ್ಯಾಂಕ್ ಆಫ್ ಎ ಬಿ ಕೂಡ 2 ಆಗುತ್ತೆ, ವಿಚ್ ಈಸ್ ಲೆಸ್ ದ್ಯಾನ್ ದಿ ನಂಬರ್ ಆಫ್ ಅನ್ನೋನ್ಸ್. ಹೆನ್ಸ್ ಇನ್ ದಟ್ ಕೇಸ್ ಯು ವಿಲ್ ಹ್ಯಾವ್ ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್ಸ್. ಸೊ ಅದನ್ನು ಬರೆಯೋಣ ನಾವು ಇವಾಗ. ಅದೇನು ಹೇಳುತ್ತೆ, ಅದು ಯಾವಾಗ ಆಗುತ್ತೆ, ಫುಲ್ ಎಂಟೈರ್ ರೋ 0 ಆಗಬೇಕು ಅಂದರೆ, ಇಫ್ ಲ್ಯಾಂಬ್ಡಾ is equal to 3 and mu is equal to 3 lambda, that is mu is equal to 9, comma rank of A is equal to rank of AB will be equal to 2. So what does that give you? So that implies which that is, and the number of unknowns, okay, and the number of unknowns is equal to 3. So here in this case R is less than n, that is 2 less than 3, which implies the system will have
infinitely many solutions. ಅಂದ್ರೆ ಯಾವಾಗ that is lambda equal to 3 and mu equal to 9 implies there are infinitely many solutions. So hope you have understood how to know whether the given system has unique solution, infinitely many solution, and no solution whenever there are some unknowns in the given system of equations. And the coefficient unknown ಆಗಿರುತ್ತೆ, coefficient of a variable ಅದು ನಮಗೆ ಗೊತ್ತಿರಲ್ಲ. ಆ ಸಮಯದಲ್ಲಿ ನಾವು ಯಾವ ವ್ಯಾಲ್ಯೂಸ್ ಆಫ್ those unknown constants the system is going to have infinitely many solution, no solution, unique solution ಎಂಬುದನ್ನ ಈ ಮೆಥಡ್ ಅಲ್ಲಿ ಮಾಡ್ತಾ ಹೋಗಬೇಕಾಗುತ್ತೆ. Here is another example where we'll have to show that the equations x plus y plus 2z equal to a, x plus 3y minus 2z equal to b, and 5x plus 7y plus 6z equal to c is consistent. Resolution ide yavaga only if c equal to 4a plus b. Whatever the system that has been given will have a solution only when the value of c is 4 times a plus b. Then, assuming this condition, we have to express x and y in terms of a, b, c. So, any system consistent ಆಗಿರಬೇಕಂದ್ರೆ ಏನಿರಬೇಕು? Rho of A is same as rho of AB. ಇದು non-homogeneous system of linear equations ಇರೋದ್ರಿಂದ augmented matrix ನ ಕನ್ಸಿಡರ್ ಮಾಡಿ ಅದರದ್ದು rho of A ಮತ್ತೆ rho of AB ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಎರಡು ಸೇಮ್ ಇರಬೇಕು. ಸೇಮ್ ಇದ್ರಾಗ ಸೊಲ್ಯೂಷನ್ ಇರುತ್ತೆ. ಸೊ ನಾವು ರೋ ಆಫ್ ಎ ಬಿ ಬರ್ಕೊಂಡು ಅದನ್ನ ರೋ ರೆಡ್ಯೂಸ್ ರೆಕ್ಯುಲಾನ್ ಫಾರ್ಮಿಗೆ ರೆಡ್ಯೂಸ್ ಮಾಡಿ ಯಾವ ಕಂಡೀಷನ್ಗೆ ಈ ಸಿಸ್ಟಮ್ಗೆ ಸೊಲ್ಯೂಷನ್ ಬರುತ್ತೆ ಎಂಬುದನ್ನು ಚೆಕ್ ಮಾಡ್ಕೊಳ್ಳೋಣ. ಅಂದರೆ ಕಂಡೀಷನ್ ಯಾವುದು? ರೋ ಆಫ್ ಎ ಯಾವಾಗ ರೋ ಆಫ್ ಎ ಬಿಗೆ ಸೇಮ್ ಆಗುತ್ತೆ ಅನ್ನೋ ಕಂಡೀಷನ್ನ ಚೆಕ್ ಮಾಡ್ಕೊಳ್ಳೋಣ. ಆ ಕಂಡೀಷನ್ ನಮ್ಗೆ ಏನು ಬರಬೇಕು? ಸಿ ಈಕ್ವಲ್ ಟು 4a ಪ್ಲಸ್ ಬಿ ಅಂತ ಬರಬೇಕು. ಲೆಟ್ us try to first write the given system in terms of matrix form. Okay, the given system in matrix form. In matrix form is, how do you write that? Ax is equal to b, where what is A? A is the coefficient matrix 1, 1, 2, 1, 3, minus 2, 5, 7, 6. Okay. X is the matrix of unknowns. Here the unknowns are x, y and z. And B is the matrix of constants. Here it is A, B and C. So we have written the given system in matrix form with A, X and B given by these matrices. Now we have to consider the augmented matrix. The augmented matrix is, how do you write the augmented matrix? To the matrix A, you add the column B. That is append anta heltare adanna. Appending the column B to matrix A. So how will we write that? 1, 1, 2, 1, 3, minus 2, 5, 7, 6. And you have A, B, C, the column, the matrix of constants. So once again, please remember that these colons, whatever we have written here, is just to show that this is belonging to matrix A and this entire is matrix AB. That's all. Okay. So otherwise it is a 3 by 4 system. ಅದರಲ್ಲಿ ಮ್ಯಾಟ್ರಿಕ್ಸ್ ಎದು 3 by 3 ಇದೆ. ಈ AB total ತಗೊಂಡ್ರೆ 3 by 4 system ಇದೆ. So once we have the system, see we have to show that the system is consistent
only if C is equal to 4A plus B. ಸಿಸ್ಟಮ್ ಕನ್ಸಿಸ್ಟೆಂಟ್ ಅಥವಾ ಇನ್ಕನ್ಸಿಸ್ಟೆಂಟಾ ಏನು ಮಾಡಲಿಕ್ಕಾದ್ರೂ ನಾವು ಫಸ್ಟು ಈ ಮ್ಯಾಟ್ರಿಕ್ಸ್ನ ರೋ ರೆಡ್ಯೂಸ್ಡ್ ಎಕಿಲಾನ್ ಫಾರ್ಮಿಂಗ್ ಮಾಡ್ಕೊಳ್ಬೇಕು. ರೋ ರೆಡ್ಯೂಸ್ಡ್ ಎಕಿಲಾನ್ ಫಾರ್ಮಿಂಗ್ ಮಾಡ್ಕೊಂಡಾದ್ಮೇಲೆ ನಮಗೆ ರ್ಯಾಂಕ್ ಆಫ್ ಎ ರ್ಯಾಂಕ್ ಆಫ್ ಎ ಬಿ ನೋಡಿಕೊಂಡು ಸಿಸ್ಟಮ್ ಕನ್ಸಿಸ್ಟೆಂಟಾ ಅಥವಾ ಇನ್ಕನ್ಸಿಸ್ಟೆಂಟಾ ಅಂತ ಹೇಳಕ್ಕೆ ಸಾಧ್ಯ. ಆದರೆ ಇಲ್ಲಿ ನಮಗೆ ಬೇಕಾಗಿರೋದೇನು ಅದು ಕನ್ಸಿಸ್ಟೆಂಟ್ ಅಂತಲೇ ತೋರಿಸ್ಬೇಕಾಗಿರೋದು. ಕನ್ಸಿಸ್ಟೆಂಟ್ ಆಗಬೇಕು ಅಂದರೆ ಏನು ಕಂಡೀಷನ್ ಬರಬೇಕು ಅಂದರೆ ಈ ಸಿ ಈಕ್ವಲ್ ಟು 4A plus B ಬರಬೇಕು. ಅದು ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ ಇವಾಗ. We shall try to write the augmented matrix. Let me write that once again here. The equivalent matrix, or first we will write the augmented matrix AB for the sake of continuity. ಅಂದರೆ ಈ ಸ್ಲೈಡಿಂದ ನಮ್ಗೆ ಈಸಿಯಾಗಿ ಆಪರೇಷನ್ಸ್ ಮಾಡಲಿಕ್ಕಾಗತ್ತೆ, ಅದಕ್ಕೆ ಅದನ್ನು ಮತ್ತೆ ಬರ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು. 1 1 2 A, then 1 3 minus 2 B, then you have 5 7 6 C. So we have written the matrix here. We have to now reduce it to row reduced echelon form. Row reduced echelon form, we have to check that in each row, in each of these rows, the leading entry is 1 and the elements below the leading entry is 0, with number of zeros increasing from one row to another, and the 0 rows are written below the non-zero rows. So ಇಲ್ಲಿ already ಒಂದು ಏನಿದೆ ಎಲಿಮೆಂಟ್ 1 ಇದೆ. So here you have 1. So I have to convert these two elements to 0. So what is the operation that I need to consider? R2 is R2 minus R1 and R3 is R3 minus 5 R1. The equivalent matrix is first row 1 1 2 A irutte, then 1 minus 1 0, 3 minus 1 is 2, minus 2 minus 2, so that will be minus 4, and then you have B minus A. Then the third row kuda similar agi operation ಮಾಡ್ಕೊಳ್ಳೋದು. ಅದೇನು ಆಪರೇಷನ್ ಅಂದರೆ R3 minus 5 times R1. 5 minus 5 into 1 is 0. Okay. 7 minus 5 into 1. 7 minus 5 is 2. Then 6 minus 5 into 2. 6 minus 10. 6 minus 10 is minus 4. Then you have C minus 5 into A is C minus 5A. Okay, so first row is reduced. You can see first row is reduced. This is 1 and the elements below this is 0. Now what we have to do is go to the second row and see to it that the leading entry is 1. So here it is 2. Let me convert this to 1. How will you do this? R2 is R2 into 1 by 2. In fact, here you can just subtract R3, consider R3 elements, then R3 minus R2 ಮಾಡಿಕೊಂಡು ಇದನ್ನು 0 ಮಾಡ್ಕೊಂಡ್ಬಿಡ್ಬೋದು. ಬಟ್ ಏನು ಅಂದರೆ ನಾವು ಒಂದು ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಲ್ವ, ಅದನ್ನು ಹಾಗೆ ಮಾಡ್ತಾ ಇದ್ರೆ ಚೆನ್ನಾಗಿ ನಮಗೆ ಇದೇ ಪ್ರಾಸೆಸ್ಸಲ್ಲಿ ಮಾಡ್ತಾ ಹೋಗಬೇಕು ಎಂಬುದು ನಮ್ಮ ತಲೆಯಲ್ಲಿ ಉಳಿಯುತ್ತೆ. ಹಾಗಾಗಿ what I am trying to do is I am just trying to apply the rules of reducing the given matrix to row reduced echelon form. So ಇದು ಮಾಡಿದ್ಮೇಲೆ ಏನು ಬರುತ್ತೆ ನನಗೆ ಈ ಆಪರೇಷನ್ ಮಾಡಿದ್ಮೇಲೆ ಈಕ್ವಲೆಂಟ್ ಮ್ಯಾಟ್ರಿಕ್ಸ್ ಏನು ಬರುತ್ತೆ? 1 1 2 A 0 ಇಂಟು 1 by 2 ಅಂದರೆ 0 ಆಗುತ್ತೆ. 2 ಇಂಟು 1 by 2 ಅಂದರೆ 1, ಮೈನಸ್ 4 ಇಂಟು 1 by 2 ಅಂದರೆ ಮೈನಸ್ 2. ದೆನ್ B minus A divided by 2. B minus A divided by 2. So what is the other row? Third row, there is no change. We have to keep it as it is 0, 2, minus 4, C minus 5A. Okay. Now, second row, leading entry is 1 and I should convert the element below this to 0. So the operation that I need to consider is R3 is R3 minus 2
R2. So the equivalent matrix that we are going to get is 1, 1, 2, A. ಆಮೇಲೆ 0 1 ಸೆಕೆಂಡ್ ರೋನೇನು ಚೇಂಜ್ ಮಾಡ್ತಾ ಇಲ್ಲ, ಹಾಗಾಗಿ ಅದು ಹಾಗೆ ಇರುತ್ತೆ. B minus A divided by 2. Okay, third row change ಆಗುತ್ತೆ. 0 minus 2 into 0 is 0. 2 minus 2 into 1 is 2 minus 2 is 0. Minus 4 minus 2 into minus 2. Minus 4 plus 4 is 0. Last element is, let me just do it here. So you have C minus 5A, okay, minus 2 into B minus A divided by 2. Look at that. What will happen? C, okay, this will give you C. Here you have minus 5A, minus of minus plus A. Minus 5A plus A gives you minus 4A. Then you have minus B here. C minus 4A minus B. So the element here what you are going to get is C minus 4A minus B. That is cool now. What happened is we have reduced the first row was already reduced and second row is reduced now. Okay. Now there is no need to reduce the third row because we have to check for the consistency. Consistency ಮಾಡುವಾಗ A ನಲ್ಲಿ ನನಗೆ ಆಲ್ರೆಡಿ ಗೊತ್ತಾಗೋಗ್ಬಿಟ್ಟಿದೆ ಎಷ್ಟು ನಾನ್ ಝೀರೋ ರೋಸ್ ಇದೆ ಅಂತ. ಸೊ ಎ ಬಿ ನಲ್ಲಿ ಇದು ಒಂದು ಎಲಿಮೆಂಟ್ ಇದೆ, ಇದು ಒಂದು ಎಲಿಮೆಂಟಿನ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡ್ತಾ ಹೋಗಬೇಕು. ಆಲ್ರೆಡಿ ರೋ ಆಫ್ ಎ ನನಗೇನು ಬಂದಿದೆ, 2 ಬಂದಿದೆ. ನೋಡಿ, ರೋ ಆಫ್ ಎ ಅಂದರೆ ಯಾವ್ದು ಮ್ಯಾಟ್ರಿಕ್ಸು? ಈ ಮ್ಯಾಟ್ರಿಕ್ಸ್. ಈ ಮ್ಯಾಟ್ರಿಕ್ಸ್ ಅಲ್ಲಿ ಎಷ್ಟು ನಾನ್ ಝೀರೋ ರೋಸ್ ಇದೆ? ದಟ್ ಗಿವ್ಸ್ ಯು, you can see that here there are 2 non-zero rows, and here suppose if this also becomes 0, then you will have in AB also the non-zero rows will be 2. ಅವಾಗ ತಾನೇ ನಮಗೆ ರ್ಯಾಂಕ್ ಬರ್ಲಿಕ್ಕೆ ಸಾಧ್ಯ. ಯಾಕಂದರೆ ಇದು ಏನಾದರೂ ನಾನ್ ಝೀರೋ ಆಗಲಿಲ್ಲ ಅಂದರೆ ಈ ಎಲಿಮೆಂಟು, ದಿಸ್ ಎಲಿಮೆಂಟ್ ಇಫ್ ಇಟ್ ಡಸ್ ನಾಟ್ ಬಿಕಮ್ 0, ದೆನ್ ರೋ ಆಫ್ ಎ 2 ಇರುತ್ತೆ, ರೋ ಆಫ್ ಎ ಬಿ 3 ಆಗುತ್ತೆ. ದೆನ್ ದ ಸಿಸ್ಟಮ್ ವಿಲ್ ಹ್ಯಾವ್ ನೋ ಸೊಲ್ಯೂಷನ್. ಬಟ್ ನಮ್ಗೆ ಇಲ್ಲಿ ಏನಾಗಿರಬೇಕು, ಕನ್ಸಿಸ್ಟೆಂಟ್ ಆಗಿದೆ ಅಂತ ತೋರಿಸ್ಬೇಕಾಗಿದೆ. ಯಾವಾಗ ಕನ್ಸಿಸ್ಟೆಂಟ್ ಆಗುತ್ತೆ ಅಂತ ಹೇಳಬೇಕಾಗಿದೆ. ಕನ್ಸಿಸ್ಟೆಂಟ್ ಯಾವಾಗ ಆಗುತ್ತೆ ಅಂದರೆ ಈ ಎಲಿಮೆಂಟು, ದಿಸ್ ಎಲಿಮೆಂಟ್ ವಾಟ್ ಎವರ್ ವಿ ಹ್ಯಾವ್ ಶುಡ್ ಬಿ 0. ಸೊ ಅವಾಗಿದ್ರೆ ಅವಾಗ ನಮ್ಗೆ ಏನಾಗುತ್ತೆ, ರೋ ಆಫ್ ಎ ಈ ಸೇಮ್ ಆಸ್ ರೋ ಆಫ್ ಎ ಬಿ ವಿಚ್ ಇಸ್ ಈಕ್ವಲ್ ಟು 2 ಅಂತ ಬರುತ್ತೆ. ಇನ್ ದಟ್ ಕೇಸ್ ವಿ ಕ್ಯಾನ್ ಸೇ ದಟ್ ದ ಸೊಲ್ಯೂಷನ್ ಎಕ್ಸಿಸ್ಟ್. ಸೊ ದಿಸ್ ಗಿವನ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್, the given system of, do you all agree that here the rank of A, from this you can see that row of A is 2, and to make row of AB also as 2, this element should become 0. C minus 4A minus B should become 0. Then rank of A is same as rank of AB. Then you can say that the system has solution. So the given system of equations will be consistent yavaga when row of A is same as if row of A is equal to row of AB. And when is this possible? So let me write that in the next slide. This is possible if C minus 4A minus B equal to 0 ಅಲ್ವಾ. C minus 4A minus B 0 ಆಗಲಿಲ್ಲ ಅಂದರೆ ರೋ ಆಫ್ ಎದೇ ಒಂದು ರ್ಯಾಂಕು, ರೋ ಆಫ್ ಎ ಬಿದೇ ಒಂದು ರ್ಯಾಂಕ್ ಆಗುತ್ತೆ. ಸಿಸ್ಟಮಿಗೆ ಸೊಲ್ಯೂಷನೇ ಇರಲ್ಲ ಆವಾಗ. ಆದರೆ ನಮಗೆ ಇಲ್ಲಿ ಸೊಲ್ಯೂಷನ್ ಯಾವಾಗಿರುತ್ತೆ ಅಂತ ಚೆಕ್ ಮಾಡಬೇಕಾಗಿರೋದ್ರಿಂದ ರೋ ಆಫ್ ಎ ಮತ್ತು ರೋ ಆಫ್ ಎ ಬಿ ಯಾವಾಗ ಸೇಮ್ ಆಗುತ್ತೆ ಅಂತ ನೋಡ್ಕೋಬೇಕು. ರೋ ಆಫ್ ಎ ರ್ಯಾಂಕ್ ಆಲ್ರೆಡಿ 2 ಗೊತ್ತಾಗಿದೆ. ಸೊ ರೋ ಆಫ್ ಎ ಬಿನೂ 2 ಆಗಿರಬೇಕಾಗತ್ತೆ. ಅದು 2 ಆಗಬೇಕು ಅಂದರೆ ಸಿ ಮೈನಸ್ 4A ಮೈನಸ್ ಬಿ ಏನಾಗಬೇಕು, 0 ಆಗಬೇಕು. ಸೊ ವಾಟ್ ಡಸ್ ದಟ್ ಗಿವ್ ಯು? ದಟ್ ಸಿಂಪ್ಲಿ ಇಂಪ್ಲೈಸ್ ಸಿ ಈಸ್ ಈಕ್ವಲ್ ಟು 4A plus B. So this is what was the condition given, isn't it? You show that the given system of equations will be consistent only if C is equal to 4A plus B. So that is what we have got here. C is equal to 4A plus B. So what is that we have? When C is equal to 4A plus B, we have shown that the system will be consistent.
So now what, ಆಮೇಲೆ next question ಏನು ಹೇಳುತ್ತೆ, assuming C is equal to 4A plus B, solve the system ಅಲ್ವಾ, express x and y in terms of A, B, C ಅಂತ ಹೇಳುತ್ತೆ. So when C is equal to 4A plus B ಏನಾಗುತ್ತೆ ಅಂತ ನೋಡೋಣ. ಸಿಸ್ಟಮ್ ಏನಾಗುತ್ತೆ, when C is equal to 4A plus B, ಸೊಲ್ಯೂಷನ್ xyನ ಎಕ್ಸ್ಪ್ರೆಸ್ ಮಾಡಿ ಅಂದರೆ ಏನರ್ಥ, ನನಗೆ x and y ವ್ಯಾಲ್ಯೂಸ್ ಬೇಕು. x and y ವ್ಯಾಲ್ಯೂಸ್ ಬೇಕು ಅಂದರೆ ನಾನು ಈಕ್ವಲೆಂಟ್ ಸಿಸ್ಟಮ್ನ ಬರ್ಕೋಣ. ದ ಈಕ್ವಲೆಂಟ್ ಸಿಸ್ಟಮ್, equivalent system will be what will happen, x plus y plus 2z is equal to a. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ರೋ ಮಾತ್ರ ಇರುತ್ತಲ್ವಾ, ಅಲ್ಲಿ ಏನು ಇಡಬೇಕು ನಾವು, c is equal to 4a plus b ಅಂತ ಇಡಬೇಕು. ಸೊ ವಾಟ್ ಈಸ್ ದಟ್, ದಟ್ ವಿಲ್ ಗಿವ್ ಯು, ಅಲ್ಲಿ ಸಿ ವ್ಯಾಲ್ಯೂನೇ ಇಲ್ಲ ಅಲ್ವಾ, ಸೆಕೆಂಡ್ ರೋನಲ್ಲಿ ಎಲ್ಲೂ ಸಿ ವ್ಯಾಲ್ಯೂನೇ ಇಲ್ಲ. ಹಾಗೆ ಸಿ ಈಕ್ವಲ್ ಟು 4a ಪ್ಲಸ್ ಬಿ ಆಗಿರೋದ್ರಿಂದ ನಮಗೆ ಎರಡೇ ರೋಸ್ ಬಂದಿದೆ. ಹಾಗಾಗಿ ಟೇಕ್ ದಟ್ ಈಕ್ವಲೆಂಟ್ ಸಿಸ್ಟಮ್, ದಟ್ ವಿಲ್ ಗಿವ್ ಯು 2y ಪ್ಲಸ್ not plus 2y minus 4z is equal to b minus a. So this system we'll have to solve. ಆದರೆ ಅವ್ರು ಏನು ಹೇಳಿದ್ದಾರೆ, x yನ in terms of a b c ನಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳಿದ್ದಾರೆ. Let us call them as equations 1 and equation 2. Okay, from 2 ಫಸ್ಟ್ ಸಿಂಪಲ್ ಆಗಿದೆ ಅಲ್ವಾ, ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಂಬೋಣ. ಫ್ರಮ್ 2 y is equal to, y ಸಾಲ್ವ್ ಮಾಡ್ಕೋಣ. ಅಂದರೆ 2y is equal to 4z plus b, 4z plus b minus a ಅಲ್ವಾ. ಇವಾಗ that implies y is equal to half of 4z plus b minus a. y ವ್ಯಾಲ್ಯೂ ಬಂತು. ಸೊ ಅದೇ ರೀತಿಯಲ್ಲಿ 1 from 1 what we can have, 1 implies from 1 we can say x is equal to a minus y minus 2z. y value already ಗೊತ್ತಿದೆ, substitute ಮಾಡೋಣ. that implies x is equal to a minus half of 4z plus b minus a, okay, minus 2z. ಸಿಂಪ್ಲಿಫೈ ಮಾಡಿ ಅಷ್ಟೇ ಇದನ್ನು. therefore x is equal to ಏನು ಬರುತ್ತೆ, a minus ಹಾಫ್ನ ಮಲ್ಟಿಪ್ಲೈ ಮಾಡ್ಕೋಣ, ಏನಾಗುತ್ತೆ 4z by 2 will give you 2z minus of b minus a divided by 2 minus 2z. So that implies x is equal to, let me take the LCM, okay, 2a, okay, 2a, then minus 4z minus b plus a minus 4z. That simply gives you x is equal to a plus a ಅಂದರೆ 2a, ಇಲ್ಲಿ 2a ಇದ್ದಿದ್ದು 2a minus 4z minus b. So 2a plus a ಅಂದರೆ 3a minus b minus 8z divided by 2. So that gives you x is equal to 2a minus b minus 8z. So therefore x is equal to 3a minus b minus 8z whole divided by 2. And what about y? We already have y, and y is equal to half of b minus a plus 4z.
So we have expressed x and y. We have expressed x and y in terms of a, b. Of course, by assuming c is equal to 4a plus b only, we have got this. Therefore, it is like we have expressed x and y in terms of a, b and c. So, this is how you can get the solution whenever you are trying to check or whenever you are trying to show that the given system will have a solution for some condition. You will have to do it like this. Andre condition satisfy ಆದರೆ ಮಾತ್ರನೇ ನಿಮಗೆ ಈ ಸೊಲ್ಯೂಷನ್ ಇರುತ್ತೆ. ಯಾವುದು ಕಂಡೀಷನ್ ಈ ಕೇಸಲ್ಲಿ c minus 4a minus b was 0 ಅಥವಾ c is equal to 4a plus b. So this is how you need to solve such type of examples. Another example that we have here is for what values of lambda the equations x plus y plus z equal to 1, x plus 2y plus 4z equal to lambda and x plus 4y plus 10z equal to lambda square have a solution and solve them completely in each case. ಅಂದರೆ ಯಾವ values of lambda ಗೆ ಈ system ಗೆ solution ಇರುತ್ತೆ. and lambda 1, lambda 2, lambda 3 ಎಷ್ಟು values ಬರುತ್ತೋ ಗೊತ್ತಿಲ್ಲ. ಎಷ್ಟು ವ್ಯಾಲ್ಯೂ ಅಂದರೆ ಲ್ಯಾಂಬ್ಡಾ ಸ್ಕ್ವೇರ್ ಇದೆ, ಹಾಗಾಗಿ ಮ್ಯಾಕ್ಸಿಮಮ್ 2 ವ್ಯಾಲ್ಯೂಸ್ ಆಫ್ ಲ್ಯಾಂಬ್ಡಾ ಬರ್ಬೋದು ನಮಗೆ. ಆ ಎರಡೂ ವ್ಯಾಲ್ಯೂಸ್ ಆಫ್ ಲ್ಯಾಂಬ್ಡಾಗೆ ನಾವೇನು ಮಾಡಬೇಕು ಸಿಸ್ಟಮ್ನ, ಅಂದರೆ ಒಂದ್ಸಲ ಒಂದು ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಹಾಕೊಂಡು ಸಿಸ್ಟಮ್ನ ಸಾಲ್ವ್ ಮಾಡಬೇಕು, ಮತ್ತು ಇನ್ನೊಂದ್ಸಲ ಇನ್ನೊಂದು ವ್ಯಾಲ್ಯೂ ಆಫ್ ಲ್ಯಾಂಬ್ಡಾನ ಹಾಕೊಂಡು ಸಿಸ್ಟಮ್ನ ಕಂಪ್ಲೀಟ್ಲಿ ಸಾಲ್ವ್ ಇನ್ ಈಚ್ ಕೇಸ್ ಅಂತ ಹೇಳಿರೋದು. ಸೊ ಲ್ಯಾಂಬ್ಡಾ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಬೇಕು ಫಸ್ಟು, ಸಿಸ್ಟಮ್ ಸೊಲ್ಯೂಷನ್ ಯಾವಾಗ ಇರುತ್ತೆ ಅನ್ನೋದಕ್ಕೆ ಅಂತ ಅಂದ್ಕೊಂಡು, ಆಮೇಲೆ ಏನು ಮಾಡಬೇಕು, ಈ ಲ್ಯಾಂಬ್ಡಾ ವ್ಯಾಲ್ಯೂಸ್ನ ಈಕ್ವಲೆಂಟ್ ಸಿಸ್ಟಮಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಈಕ್ವಲೆಂಟ್ ಸಿಸ್ಟಮ್ನ ಸಾಲ್ವ್ ಮಾಡ್ಕೊಂಡು ಹೋದರೆ ನಿಮಗೆ ಸೊಲ್ಯೂಷನ್, ಕಂಪ್ಲೀಟ್ ಸೊಲ್ಯೂಷನ್ ಇನ್ ಈಚ್ ಕೇಸ್ ಬರುತ್ತೆ. ಸೊ ಫಸ್ಟು ಏನು ಮಾಡಬೇಕು, ನಾನು ಸೇಮ್ ಪ್ರೋಸೆಸ್, ಸಿಸ್ಟಮ್ ಹ್ಯಾವ್ ಎ ಸೊಲ್ಯೂಷನ್ ಅಂತ ಮಾಡ್ಕೋಬೇಕಂದ್ರೆ ನಾನು ಏನು ಮಾಡಬೇಕು, ಫಸ್ಟು ಐ ಹ್ಯಾವ್ ಟು ರೈಟ್ ದ matrix form of the given system of equations. The given system of equations in matrix form is Ax is equal to B. So what is A? A is, can write the matrix 1 1 1 1 2 4 and 1 4 10. X is the matrix of unknowns, and in this case it is once again x, y and z, the column matrix x, y, z. And B is the matrix of constants, and that is 1 lambda lambda square. So you have written the given system of equations in the matrix form, with A, X and B given by these particular matrices. Okay. Now we will have to write the augmented matrix. So consistency check ಮಾಡಬೇಕು ತಾನೆ, ಸೊಲ್ಯೂಷನ್ ಇದೆ ಅಂತ, ಯಾವಾಗ ಸೊಲ್ಯೂಷನ್ ಇದೆ ಅಂತ ನೋಡಬೇಕಾಗಿರೋದ್ರಿಂದ ಆಗುಮೆಂಟೆಡ್ ಮ್ಯಾಟ್ರಿಕ್ಸ್ನ ನಾವು ರೋ ರೆಡ್ಯೂಸ್ಡ್ ಎಕೆಲಾನ್ ಫಾರ್ಮ್ಗೆ ರೆಡ್ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಏನು ಬರುತ್ತೆ, ಆಗುಮೆಂಟೆಡ್ ಮ್ಯಾಟ್ರಿಕ್ಸ್ ಈಸ್ what is the augmented matrix is A, B, which is given by 1 1 1 1 1 2 4 lambda 1 4 10 lambda square. augmented matrix na ನಾವು ಏನು ರೆಡ್ಯೂಸ್ ಮಾಡಬೇಕು, ಇವಾಗ ರೋ ರೆಡ್ಯೂಸ್ ಎಕೆಲಾನ್ ಫಾರ್ಮ್ಗೆ ರೆಡ್ಯೂಸ್ ಮಾಡಬೇಕು. ಸೊ ರೋ ರೆಡ್ಯೂಸ್ ಎಕೆಲಾನ್ ಫಾರ್ಮಿಂಗ್ ಮಾಡುವಾಗ ಮತ್ತೆ ಸೇಮ್ ಕಂಡೀಷನ್ನು, ಐ ಆಮ್ ನಾಟ್ ಗೋಯಿಂಗ್ ಟು ರಿಪೀಟ್ ದಟ್. ಯು ಬೈ ನೌ ಯು ಆಲ್ರೆಡಿ ನೋ ಹೌ ಟು ರೆಡ್ಯೂಸ್ ದ ಗಿವನ್ ಮ್ಯಾಟ್ರಿಕ್ಸ್ ಟು ರೋ ರೆಡ್ಯೂಸ್ಡ್ ಎಕೆಲಾನ್ ಫಾರ್ಮ್. So let me convert these two elements to 0. R2, for that what I should consider? I should consider R2 is R2 minus R1 and R3 is also R3 minus R1. So 1 minus 1, 2 minus 1, 4 minus 1. So this is what you need to do. So let me write that in the next
slide. So the equivalent matrix that we are going to get is, after the operations, the equivalent matrix that we are going to get is, first row ಏನು change ಇಲ್ಲ, 1 1 1 1, then 1 minus 1 0, 2 minus 1 1, 4 minus 1 3, then lambda minus 1. Okay. Next ಅದೇ ರೀತಿಯಲ್ಲಿ third ರೋಗೆ 1 minus 1 0, 4 minus 1 ಅಂದರೆ 3, 10 minus 1 ಅಂದರೆ 9, then you have lambda square minus 1. Lambda square minus 1. So first row ಏನಾಯ್ತು ಇವಾಗ ರೆಡ್ಯೂಸ್ ಆಗೋಯ್ತು. ಫಸ್ಟ್ ರೋ ರೆಡ್ಯೂಸ್ ಆಗೋಯ್ತು. ಈಗ ಸೆಕೆಂಡ್ ರೋಗೆ ಬರೋಣ. ಲೀಡಿಂಗ್ ಎಂಟ್ರಿ 1 ಇದೆ, ಬಿಲೋ ಎಲಿಮೆಂಟ್ಸ್ನ 0 ಮಾಡಬೇಕು. ಸೊ ಏನು ಕನ್ಸಿಡರ್ ಮಾಡಬೇಕು ನಾನಿಲ್ಲಿ, R3 ಈಸ್ R3 minus 3 R2. The equivalent matrix that we are going to get is 1 1 1 1 0 1 3 lambda minus 1. 0 minus 3 into 0 is 0. 3 minus 3 into 1 is 3 minus 3 is 0. 9 minus 3 into 3 andre 9 minus 9 is 0. Then you have lambda square minus 1 minus 3 into lambda minus 1. So this is the element that you are going to get. So first let us simplify this. 1 1 1 1 0 1 3 lambda minus 1 0 0 0. This simplify ಮಾಡಿದ್ರೆ lambda square minus 1 plus 3. So minus 1 plus 3 ಅಂದರೆ ಏನು ಬರುತ್ತೆ, plus 2 ಬರುತ್ತೆ. ಫಸ್ಟ್ lambda ಟರ್ಮ್ ಬರೆಯೋಣ, minus 3 lambda. Okay, minus 1 plus 3 ಅಂದರೆ plus 2. So this is the system that we have now. ಸೊ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ಯಾಕೆ ಅಂದರೆ ಇವಾಗ ರೆಡ್ಯೂಸ್ ಮಾಡೋಕ್ಕೆ ಹೋಗಲ್ಲ. ಮುಂದೆ ಸ್ಟಾಪ್ ಮಾಡ್ತೀನಿ ಅಂದರೆ ಸೊಲ್ಯೂಷನ್ ಆಯಿತು ಅಂತ ಅಲ್ಲ. ಇಲ್ಲಿ ನಾನು ಮುಂದೆ ರೆಡ್ಯೂಸ್ ಮಾಡೋಕ್ಕೆ ಹೋಗಲ್ಲ. ಯಾಕೆ ಅಂದರೆ ನಾನು ನೋಡಬೇಕಾಗಿರೋದೇನು, ರೋ ಆಫ್ ಎ ಮತ್ತು ರೋ ಆಫ್ ಎ ಬಿ ಸೇಮ್ ಇದೆನಾ ಅಂತ ನೋಡಬೇಕಾಗಿರೋದು. ಆಲ್ರೆಡಿ ನನಗೆ ರೋ ಆಫ್ ಎ ಅಂದರೆ ರ್ಯಾಂಕ್ ಆಫ್ ಎ ಏನು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಯು ಜಸ್ಟ್ ಸಿ ದಿಸ್ ಮ್ಯಾಟ್ರಿಕ್ಸ್. ವಿ ಕ್ಯಾನ್ ಸಿ ಫ್ರಮ್ ಹಿಯರ್ ದಟ್ ರೋ ಆಫ್ ಎ ಈಸ್ ಈಕ್ವಲ್ ಟು 2. ರೋ ಆಫ್ ಎ ಈಸ್ ಈಕ್ವಲ್ ಟು 2 ಬರ್ತಾ ಇದೆ. ಹಾಗಿದ್ರೆ ಸಿಸ್ಟಮ್ಮು ಕನ್ಸಿಸ್ಟೆಂಟ್ ಆಗಬೇಕು, ಸೊಲ್ಯೂಷನ್ ಇರಬೇಕು ಅಂದರೆ ರೋ ಆಫ್ ಎ ಬಿ ಕೂಡ ಏನಿರಬೇಕು, ರೋ ಆಫ್ ಎ ಬಿ ಆಲ್ಸೋ ಶುಡ್ ಬಿ 2. ರೋ ಆಫ್ ಎ ಬಿ 2 ಆಗಬೇಕು ಅಂದರೆ ಏನಾಗಬೇಕು, ಈ ಎಲಿಮೆಂಟು 0 ಆಗಬೇಕು. ಸೊ ಆವಾಗ ನಮಗೆ ರೋ ಆಫ್ ಎ ಈಕ್ವಲ್ ಟು ರೋ ಆಫ್ ಎ ಬಿ ಈಕ್ವಲ್ ಟು 2 ಆಗಿ ಸಿಸ್ಟಮ್ಗೆ ಸೊಲ್ಯೂಷನ್ ಇರುತ್ತೆ. ಸೊ ವಿ ನೀಡ್ ಟು ರೈಟ್ ದಟ್ ದ ಸಿಸ್ಟಮ್ ವಿಲ್ ಹ್ಯಾವ್ ಅ ಸೊಲ್ಯೂಷನ್ only if lambda square minus 3 lambda plus 2 equal to 0. So that gives you lambda minus 2 into lambda minus 1 is equal to 0. So for what values of lambda this system will have a solution, means lambda is equal to 1 and 2. For these two values the system will be consistent. So first part ಆಯಿತು. ಏನು ಹೇಳ್ತು, for what values of lambda the given system will have a solution. So for these two values of lambda the system will have a solution. So ಆಮೇಲೆ ನೆಕ್ಸ್ಟ್ ಏನು ಹೇಳ್ತಾರೆ, and solve the system completely in each case ಅಂತ ಹೇಳ್ತಾರೆ. ಸೊ ಇನ್ ಈಚ್ ಕೇಸ್ ಅಂದರೆ ಫಸ್ಟು ಲ್ಯಾಂಬ್ಡಾ ಈಕ್ವಲ್ ಟು 1 ತೊಗೊಂಡು ಮಾಡಬೇಕು, ಆಮೇಲೆ ಲ್ಯಾಂಬ್ಡಾ ಈಕ್ವಲ್ ಟು 2 ತೊಗೊಂಡು ಮಾಡಬೇಕು. ನಮಗೆ ಆಲ್ರೆಡಿ ಗೊತ್ತಿದೆ, ಈಕ್ವಲೆಂಟ್ ಸಿಸ್ಟಮ್ ಬರ್ಕೊಂಡ್ರೆ ಅದರಿಂದ ನಾವು ಸೊಲ್ಯೂಷನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು. ಸೊ ಈಕ್ವಲೆಂಟ್ ಸಿಸ್ಟಮ್ ಎಲ್ಲಿಂದ ಬರೀತೀರಾ, ಈಕ್ವಲೆಂಟ್ ಸಿಸ್ಟಮ್ ಬರೆಯೋದು ಈ ಮ್ಯಾಟ್ರಿಕ್ಸಿಂದ. ನೋಡಿ ಇಲ್ಲಿ ಆಲ್ರೆಡಿ ರೋ ರಿಡ್ಯೂಸ್ಡ್ ಎಕೆಲಾನ್ ಫಾರ್ಮ್ ಬಂದಿದೆ. ಇವಾಗ ಈ ಟರ್ಮು 0 ಆಗ್ತಾ ಇದೆ ಅಂತ ಗೊತ್ತಾಗಿದೆ. ಸೊ ಇಲ್ಲಿ ನಾವು ಲ್ಯಾಂಬ್ಡಾ ಈಕ್ವಲ್ ಟು 1 ಅಂತ ಇಟ್ಟು ಒಂದು ಈಕ್ವಲೆಂಟ್ ಸಿಸ್ಟಮ್ ಬರ್ಕೊಳ್ಳೋದು, ಆಮೇಲೆ ಲ್ಯಾಂಬ್ಡಾ ಈಕ್ವಲ್ ಟು 2 ಅಂತ ಇಟ್ಬಿಟ್ಟು ಇನ್ನೊಂದು ಈಕ್ವಲೆಂಟ್ ಸಿಸ್ಟಮ್ ಬರ್ಕೊಳ್ಳೋದು, ಎರಡನ್ನು ಸಾಲ್ವ್ ಮಾಡ್ಕೊಂಡು ಹೋಗೋದು. ದೆನ್ ಯು ವಿಲ್ ಬಿ ಗೆಟಿಂಗ್ ದ ಕಂಪ್ಲೀಟ್ ಸೊಲ್ಯೂಷನ್ ಫಾರ್ ಈಚ್ ಆ್ಯಂಡ್ ಎವ್ರಿ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ for which the system has solution.
ಸೊ ಈಗ ನಾವೇನು ಮಾಡೋಣ ಅಂದರೆ ಫಾರ್ ಲ್ಯಾಂಬ್ಡಾ ಈಕ್ವಲ್ ಟು 1, ಓಕೆ, comma the equivalent system is ಬರೀಬೋದಲ್ವಾ ಈಕ್ವಿಲೆಂಟ್ ಸಿಸ್ಟಮ್ ಎಲ್ಲಿಂದ ಬರೀತೀರಾ? ಈಕ್ವಿಲೆಂಟ್ ಸಿಸ್ಟಮ್ ಬರೀಲಿಕ್ಕೆ ನಾನು ಐ ನೀಡ್ ಟು ಗೋ ಹಿಯರ್, ಓಕೆ, ಹಿಯರ್ ಫ್ರಮ್ ದಿಸ್ ಮ್ಯಾಟ್ರಿಕ್ಸ್ ಈಕ್ವಿಲೆಂಟ್ ಸಿಸ್ಟಮ್. ಈ ಟರ್ಮ್ ಆಲ್ರೆಡಿ 0 ಆಗೋಗಿದೆ. ಸೊ ಈ ಟರ್ಮ್ 0 ಆಗೋಗಿರೋದ್ರಿಂದ ಈ 2 ರೋಸಿಂದ ಏನು ಬರುತ್ತೋ ಅದನ್ನು ಮಾತ್ರ ಬರ್ಕೋಬೇಕು. ಅಲ್ಲಿ ಬರೀವಾಗ ಲ್ಯಾಂಬ್ಡಾ ವ್ಯಾಲ್ಯೂನ ಏನು ಇಡಬೇಕು? ನಾನು 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಲೆಟ್ ಮಿ ರೈಟ್ ದಟ್ ಸಿಸ್ಟಮ್. The system is x plus y plus z equal to 1 and y plus 3z is equal to lambda ಏನು ಇಡಬೇಕು? 1 ಇಡಬೇಕು. 1 minus 1 ಏನಾಗುತ್ತೆ? 0 ಆಗುತ್ತೆ. ಆಮೇಲೆ ನಿಮಗೆ ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಸೊಲ್ಯೂಷನ್ನು ಇನ್ಫೈನೈಟ್ಲಿ ಮೆನಿ ಇರುತ್ತೆ ಅಂತ ಗೊತ್ತಾಗುತ್ತಲ್ವಾ? ಯಾಕಂದರೆ ನಮ್ಮ ರ್ಯಾಂಕ್ ಏನಿದೆ 2 ಇದೆ, ನಂಬರ್ ಆಫ್ ಅನ್ನೋನ್ಸ್ 3 ಇದೆ. ಸೊ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಇರಬೇಕು. ಸೊ ಅದನ್ನು ನಾನು ಒಂದು ಕಂಡೀಷನ್ನ ಇಲ್ಲಿ ಬರ್ಕೋಣ. ಇಲ್ಲೇನು ಬರೆಯೋಣ? ಸಿನ್ಸ್, ಲೆಟ್ ಅಸ್ ರೈಟ್ ದಟ್, ಸಿನ್ಸ್ ರ್ಯಾಂಕ್ ಈಸ್ ಲೆಸ್ ದ್ಯಾನ್ ನಂಬರ್ ಆಫ್ ಅನ್ನೋನ್ಸ್ here ಏನದು 2 less than 3, comma the system has infinitely many solutions. What you have to do now? Choose n minus r is equal to 3 minus 2 is equal to 1 linearly independent solution. ಯಾವುದಾದ್ರೂ ಒಂದು ವೇರಿಯೇಬಲ್ನ ನೀವು ಚೂಸ್ ಮಾಡ್ಕೊಳ್ಬೋದು ಅಂತ ಅರ್ಥ. ಸೊ ಎಕ್ಸ್ ವೈ ಝಡ್ ಇದೆ, ಅದರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಚೂಸ್ ಮಾಡ್ಕೊಳ್ಳಿ. ಇವು ಏನಾದರೂ ಚೂಸ್ ಮಾಡ್ಕೊಳ್ಬೋದು ನೀವು, ಆದರೆ ವೈ ಅಥವಾ ಝಡ್ನ ಚೂಸ್ ಮಾಡಿಕೊಂಡ್ರೆ ಈಸಿ. ಸೊ ಲೆಟ್ us take let y is or z is equal to k. So what happens? We have two equations, x plus y plus z equal to 1 and y plus 3z is equal to 0. Therefore y plus 3z is equal to 0 implies y is equal to minus 3z, that is y is equal to minus 3. So you know now what is your z, what is your y. So take these values of y and z, substitute in the equation x plus y plus z equal to 1. Hence okay, x plus y plus z is equal to 1 implies x is equal to 1 minus y minus z. 1 minus y minus z. I'm sorry. 1 minus y minus z. Y ಗೊತ್ತಿದೆ, z ಗೊತ್ತಿದೆ, substitute ಮಾಡಿ. So that implies x is equal to 1 minus of minus 3k minus k. So that gives you 1 plus 3k minus k. So that will be 1 plus 2k. Therefore, when lambda is equal to 1, the solution is given by x is equal to 1 plus 2k, y is equal to minus 3k and z is equal to k. So this is for one value of lambda we have solved the system of equations. Now we have another value of lambda also. Lambda is equal to 2 ಇದೆ.
ಅದಕ್ಕೂ ಮತ್ತೆ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಸೇಮ್ ಪ್ರೊಸೀಜರ್ನ ಫಾಲೋ ಮಾಡೋದು ಅಂದರೆ ಈಕ್ವಲೆಂಟ್ ಸಿಸ್ಟಮ್ ಬರೀವಾಗ ಲ್ಯಾಂಬ್ಡಾ ಈಕ್ವಲ್ ಟು 2 ಹಾಕ್ಬಿಟ್ಟು ಈಕ್ವಲೆಂಟ್ ಸಿಸ್ಟಮ್ ಬರೆದು ಮತ್ತೆ ಸೇಮ್ ಕಂಡೀಷನ್ನೇ ಬರುತ್ತೆ, 2 ಈಕ್ವೇಷನ್ಸೇ ಬರುತ್ತೆ. ಆದರೆ 3 ಅನ್ನೋನ್ಸ್ ಇದೆ. ರ್ಯಾಂಕ್ 2 ನಂಬರ್ ಆಫ್ ಅನ್ನೋನ್ಸ್ 3 ಇರೋದ್ರಿಂದ 3 - 2 1 ವೇರಿಯೇಬಲ್ನ ಮತ್ತೆ ಚೂಸ್ ಮಾಡಿಕೊಂಡು ಮತ್ತೊಂದು ಸಲ ನೀವು ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಲೆಟ್ ಅಸ್ ಗೋ ಫಾರ್ ಡೂಯಿಂಗ್ ದ್ಯಾಟ್. ವಿ ಹ್ಯಾವ್ ಟು take lambda is equal to 2, write the equivalent system. So now let us write the solution for lambda equal to 2. For lambda equal to 2, the equivalent system is ಏನಿತ್ತು equivalent system? x plus y plus z equal to 1, y plus 3z is equal to lambda minus 1 ಇದ್ದಿದ್ದು. ಲ್ಯಾಂಬ್ಡಾದಲ್ಲಿ ಇವಾಗ ಏನು ಇಡಬೇಕು? 2 ವ್ಯಾಲ್ಯೂ ಹಾಕಬೇಕು ನಾವು. ಸಿಸ್ಟಮ್ ಈಸ್ x plus y plus z equal to 1 and y plus 3z is equal to lambda minus 1. lambda equal to 2 ಇಡೋದ್ರಿಂದ 2 minus 1 ಏನಾಗುತ್ತೆ? 1 ಆಗುತ್ತೆ. So here once again what we can do? Once again the same argument, since rank is equal to 2 is less than 3 is equal to number of unknowns, comma, the system has infinitely many solutions. And what we have to do? Choose n minus r is equal to 3 minus 2 is equal to 1 linearly independent solution. Once again let us choose z. ಯಾವುದಾದ್ರೂ ಚೂಸ್ ಮಾಡ್ಬೋದು. ನಾನು ಯೂಶ್ವಲಿ z ತೊಗೊಳ್ತಾ ಇದ್ದೀನಿ ಅಷ್ಟೇ. ನೀವು y ಕೂಡ ತೊಗೊಳ್ಬೋದು, x ಕೂಡ ತೊಗೊಳ್ಬೋದು. ಆದರೆ x ತೊಗೊಂಡ್ರೆ ಏನಾಗುತ್ತೆ ಅಂದರೆ ನಿಮ್ಗೆ x ಚೂಸ್ ಮಾಡಿಕೊಂಡ್ರೆ ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಬರುತ್ತೆ ಇಲ್ಲಿ, ಅದನ್ನು ಸಾಲ್ವ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. y ಆ್ಯಂಡ್ z ತೊಗೊಂಡ್ರೆ ಈಸಿಯಾಗಿ ಬ್ಯಾಕ್ ಸಬ್ಸ್ಟಿಟ್ಯೂಷನಿಂದ ನಿಮ್ಗೆ ಆನ್ಸರ್ ಬರ್ತಾ ಹೋಗುತ್ತೆ. ಸೊ ಲೆಟ್ ಅಸ್ ಟ್ರೈ ಟು ಟೇಕ್ ಲೆಟ್ z is equal to k. So once I say take z equal to k, therefore y plus 3z is equal to 1 implies y is equal to 1 minus 3z. So that is y is equal to 1 minus 3k. So you now know what is z and what is y. So take them to this equation. Okay, take the values of z and y and substitute in this equation. Hence, x plus y plus z equal to 1 implies x is equal to 1 minus y minus z. So substitute ಮಾಡಿ ಇವಾಗಷ್ಟೇ. 1 minus of 1 minus 3k minus k. So 1 minus 1 plus 3k minus k. So 1 minus 1, so 3k minus k ಅಂದರೆ ಏನಾಗುತ್ತೆ? 2k. So with this you have got the solution x, y, z all together. Therefore, the solution of the system when lambda equal to 2 is x is equal to, let me write, x is equal to 2k, y is equal to 1 minus 3k and z is equal to k. So ಮತ್ತೆ ನೀವು x z ಬದಲು y ತಗೊಂಡಿದ್ರೆ ಡಿಫರೆಂಟ್ ಆಗಿ ಬರುತ್ತೆ ಸೊಲ್ಯೂಷನ್. So you should not think that you have done something wrong. As long as your procedure, you have understood the procedure and you have done it properly without missing out any signs or some operational errors, your answer should be correct. So this is how you need to get the solution of the system of equations when you have
you have different values of lambda and then try to get the solution for each and every value of lambda. Here are few practice problems for you. These are 1 and 2. These are practice problems. You have to solve them. While solving, you remember all that procedure of getting the solution for non-homogeneous system of equations. And here the problem is you have to show that the equations is consistent only if a plus b plus c equal to 0. We have done such a problem where we have found we had found there c is equal to 4a plus b and al bandittu solution. Condition illi a plus b plus c equal to 0 barutte and find the solution when a equal to 0, b equal to 1, c is equal to minus 1. Andre equivalent ಇದಾದ್ಮೇಲೆ a plus b plus c equal to 0 ಆದ್ಮೇಲೆ equivalent system ಬರ್ಕೊಳ್ಳಿ. equivalent system ಬರ್ಕೊಂಡು a equal to 0, b equal to 1, c equal to minus 1 substitute ಮಾಡಿ. ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಒಂದು ಸಿಸ್ಟಮ್ ಬಂದಿರುತ್ತಲ್ವ ಅದನ್ನ ಸಾಲ್ವ್ ಮಾಡಿ. ಅದರಲ್ಲಿ ಮತ್ತೆ ಸೇಮ್ ರ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ರ್ಯಾಂಕ್ ಇಂದ ನಿಮಗೆ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಬಂದಿದ್ರೆ ನೀವು ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಒಂದನ್ನ ಚೂಸ್ ಮಾಡ್ಕೊಳ್ಬೋದು, 1, 2 ಅದು ಡಿಪೆಂಡಿಂಗ್ ಆನ್ ಯುವರ್ ರ್ಯಾಂಕ್ ಅಂಡ್ ನಂಬರ್ ಆಫ್ ಅನ್ನೋನ್ಸ್. ಓಕೆ, so that is how you need to do this. And here once again you have one more such problem where you had to find the values of lambda and mu for which the solution there will be no solution, infinite number of solutions and unique solution. We have solved such a problem also. So I hope you will be able to solve these two problems. And here are few MCQs. Again, if you have understood the concept of non-homogeneous system of equations and when the solution exists and what is the condition under which the solution exists, then you will be able to answer these questions. So among 4 answers you have to choose the correct answer. Here is another question. Again, once again, if you have understood the concept of getting the solution for non-homogeneous system of equations, you will be able to get the solution or you will be able to mark the correct answer. So here is one more problem. You have to show if the system of equations is consistent, then what is the condition under which. So ಇದೇನಂದ್ರೆ ಈ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಸಾಲ್ವ್ ಮಾಡಿ ಮತ್ತೆ ಕಂಡೀಷನ್ ಯಾವಾಗ ಕನ್ಸಿಸ್ಟೆಂಟ್ ಆಗುತ್ತೆ ಅಂತ ಒಂದು ಕಂಡೀಷನ್. ಇವಾಗ ಸಿ ಇಸ್ ಈಕ್ವಲ್ ಟು 4a plus b ಅಂತ ಒಂದು ಪ್ರಾಬ್ಲಮ್ ಮಾಡಿದ್ವಿ. ಇವಾಗ ಪ್ರಾಕ್ಟೀಸ್ ಪ್ರಾಬ್ಲಮ್ ಅಲ್ಲಿ ನೋಡಿದ್ವಿ ವಿಲ್ ಬಿ ಹ್ಯಾವ್ ಸೊಲ್ಯೂಷನ್ ಇರುತ್ತೆ ಯಾವಾಗ a plus b plus c equal to 0 ಇದ್ರೆ ಮಾತ್ರ ಅಂತ ನೋಡಿದ್ವಲ್ವಾ. ಆ ಥರನೇ ಇದನ್ನು ಕೂಡ ನೀವು ಸಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ. ಮಾಡ್ಕೊಂಡಾದಾಗ ನಿಮ್ಗೆ ಏನು ಕಂಡೀಷನ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಆವಾಗ ನೀವು ಕರೆಕ್ಟ್ ಆನ್ಸರ್ನ ಮಾರ್ಕ್ ಮಾಡಿ. ಸೊ ಹಿಯರ್ ಈಸ್ another question where you have been given rank of A as 2 and rank of AB as 3. Then you are supposed to say about something about the consistency. The choices are the system Ax equal to B is inconsistent, consistent, infinitely many solution, all of the above. So you are supposed to choose the correct among these. Hope you all will be able to answer this very quickly. One last question here is again finding the values of lambda and mu for which the system has a unique solution. Andre same matte system na solve ಮಾಡಿ ಅದನ್ನ row reduced echelon AB ನ augmented matrix ನ row reduced echelon forming ಮಾಡ್ಕೊಂಡಾದ್ಮೇಲೆ ಯಾವಾಗ rank ಇಲ್ಲಿ ನೋಡಿ 3 unknowns ಇದಾವೆ. ಸೊ rank of A is equal to rank of AB also 3 ಆಗುತ್ತೆ. ಆಗಿದ್ರೆ ಮಾತ್ರನೇ ಅಂದರೆ number of unknowns is equal to rank of A and rank of AB ಆಗಿರಬೇಕು. ಆವಾಗಿದ್ರೆ ಮಾತ್ರ ನಿಮಗೆ ಯುನೀಕ್ ಸೊಲ್ಯೂಷನ್ ಬರುತ್ತೆ. ಸೊ ಇದನ್ನು ನೀವು ಹೇಳ್ಬೋದು ಯಾವಾಗ ಇದು ಯುನೀಕ್ ಸೊಲ್ಯೂಷನ್ ಬರುತ್ತೆ ಅಂತ ಸಾಲ್ವ್ ಮಾಡಿಬಿಟ್ಟು ಹೇಳಬೇಕಾಗತ್ತೆ. ಸೊ ಅಗೇನ್ these references are told to you again and again. Again I am telling you these are few books which will be available in the library and these books you can get in the market easily. So you can just go through any of the book and try to take more number of examples.
solve and be perfect in knowing or getting the solutions of system of non-homogeneous linear equations. Thank you.